शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಪುರಾತನವಾದ, ಸನಾತನವಾದ, ಅದ್ಭುತವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ತತ್ವಬೋಧದ ಗ್ರಂಥಕರ್ತರಾದ ಭಗವತ್ಪಾದ ಆದಿಶಂಕರಾಚಾರ್ಯರನ್ನು ಸ್ಮರಿಸುತ್ತಾ ತೈತ್ತರೀಯ ಉಪನಿಷತ್ತಿನ ಶಾಂತಿ ಮಂತ್ರದ ಪಠನೆಯನ್ನು ಮಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವಬೋಧದಲ್ಲಿ ಮೊದಲನೇದಾಗಿ ಗುರುಗಳು ಹೇಳ್ತಾರೆ, ಯಾರು ಸಾಧನ ಚತುಷ್ಟಯ ಸಂಪನ್ನರೋ ಅಂಥವರು ಉಪನಿಷತ್ತೇ ಇರ್ಬೋದು, ವೇದ ಇರ್ಬೋದು, ಅಥವಾ ತತ್ವಬೋಧದ ಕಲಿಯುವಿಕೆಗೆ ಅರ್ಹರು ಅಂತ. ಸಾಧನ ಚತುಷ್ಟಯ ಸಂಪನ್ನ ಅಂದ್ರೆ ಏನು ಅಂತ ಕೇಳಿದಾಗ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತು ಹಾಗೂ ಮುಮುಕ್ಷುತ್ವ ಈ 4 ಗುಣಗಳು ಇದ್ರೆ ನಿನಗೆ ಅರ್ಹತೆ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳಿದ್ರು ಗುರುಗಳು. ಆಮೇಲೆ ವಿವೇಕ, ವೈರಾಗ್ಯ ಇದೆಲ್ಲದರ ಬಗ್ಗೆ ವರ್ಣನೆಯನ್ನ ನಾವು ನೋಡಿದೆವು. ಅದರಲ್ಲಿಯೂ ಕೊನೆಯದಾಗಿ ಸಾಧನ ಚತುಷ್ಟಯ ಸಂಪನ್ನ ಅಂತ ಹೇಳುವ ಸರ್ಟಿಫಿಕೇಟ್ ಸಿಕ್ಕಿದ್ರೆ ತತ್ವ ವಿವೇಕವನ್ನ ತಿಳಿದುಕೊಳ್ಬೋದು ಅಂತ ಹೇಳಿದರು. ತತ್ವ ವಿವೇಕ ಅಂದ್ರೆ ಏನು ಹೇಳಿದಾಗ ಆತ್ಮ ಮಾತ್ರ ಸತ್ಯ, ಬೇರೆ ಏನೆಲ್ಲ ಇದೆಯೋ ಅದೆಲ್ಲವೂ ಮಿಥ್ಯ ಅಂತ ಹೇಳಿದರು. ಆತ್ಮ ಅಂದ್ರೆ ಏನು? ಆತ್ಮ ಮಾತ್ರ ಸತ್ಯ ಅಂತ ಹೇಳಿದ್ರೆ ಆತ್ಮ ಅಂದ್ರೆ ಏನು ಅಂತ ಶಿಷ್ಯ ಪ್ರಶ್ನೆಯನ್ನ ಕೇಳಿದಾಗ ಗುರು ಉತ್ತರವನ್ನ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, 3 ಶರೀರಗಳು ಇದರಿಂದ ಬೇರೆಯಾಗಿರುವಂತಹದ್ದು, ಪಂಚಕೋಶಗಳು ಅಂದ್ರೆ 5 ಕೋಶಗಳು ಇದರಿಂದ ಬೇರೆಯಾಗಿರುವಂತಹದ್ದು, 3 ಅವಸ್ಥೆಗಳು ಮನುಷ್ಯನ 3 ಅವಸ್ಥೆಗಳು ಇದರಿಂದ ಬೇರೆಯಾಗಿ ಸಚ್ಚಿದಾನಂದ ಸ್ವರೂಪವಾಗಿರುವಂಥದ್ದೇ ಆತ್ಮ ಅಂತ ಹೇಳಿದ್ರು. 3 ಶರೀರ, 5 ಕೋಶಗಳು, 3 ಅವಸ್ಥೆಗಳು ಎಲ್ಲ ಒಟ್ಟು ಸೇರಿ 11 ಅಂಶಗಳಾಯಿತು. ಇದರಿಂದ ಬೇರೆ ಆಗಿರೋದೇ ಆತ್ಮ ಅಂತ ಹೇಳಿದ್ರು. ಈ 11 ಅಂಶಗಳಲ್ಲಿ ಮೊದಲನೇ ಅಂಶ ಶರೀರತ್ರಯದಲ್ಲಿ 1ನೇಯದು ಸ್ಥೂಲ ಶರೀರ. ಸ್ಥೂಲ ಶರೀರ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಪಂಚೀಕೃತ ಪಂಚಮಹಾಭೂತೈ ಕೃತಂ ಅಂದ್ರೆ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಪಂಚಮಹಾಭೂತ ಅಂತ ಹೇಳಿದ್ರೆ ಆಕಾಶ, ವಾಯು, ಅದು ನಮ್ಮ ಬೆರಳುಗಳಲ್ಲಿ ನೆನ್ಪಿಟ್ಕೊಳ್ಬೇಕು. ಆಕಾಶ ಎತ್ತರದಲ್ಲಿದೆ, ಆಕಾಶ, ವಾಯು, ಅಗ್ನಿ, ಆಮೇಲೆ ಜಲ, ಪೃಥ್ವಿ. ಅತೀ ಸೂಕ್ಷ್ಮವಾಗಿರೋದು ಆಕಾಶ, ಅತೀ ಸ್ಥೂಲವಾಗಿರೋದು ಭೂಮಿ. ಇದು ಹೀಗೆ ನಮ್ಮ ಬೆರಳುಗಳಲ್ಲಿ ಹೀಗೆ ನೆನ್ಪಿಟ್ಕೊಂಡು ಹೀಗೆ ಬರುತ್ತೆ. ಈ ಪಂಚಮಹಾಭೂತಗಳಿಂದ ಮಾತ್ರ ಮಾಡಲ್ಪಟ್ಟಿದೆ ನಮ್ಮ ಸ್ಥೂಲ ಶರೀರ.
ಅದು ಮಾತ್ರ ಅಲ್ಲದೆ ಸತ್ಕರ್ಮಜನ್ಯ. ನಾವು ಹಿಂದೆ ಎಷ್ಟು ಜನ್ಮವನ್ನು ತಾಳಿದ್ದೇವೆಯೋ, ಯಾವ ಯಾವ ಯೋನಿಯಲ್ಲಿ ಹುಟ್ಟಿದ್ದೇವೆಯೋ ನಮಗೆ ಗೊತ್ತಿಲ್ಲ. ಹಿಂದೆ ಮಾಡಿರುವಂತಹ ಸತ್ಕರ್ಮ, ಒಳ್ಳೆಯ ಕಾರ್ಯದಿಂದ ಒಳ್ಳೆಯ ಕೆಲಸದ ಫಲ ಈ ಮಾನವ ಜನ್ಮ. ಹಾಗಾಗಿ ಮಾನವ ಜನ್ಮ ಅಂತ ಹೇಳಿದ್ರೆ ತುಂಬ ಅತೀ ದುರ್ಲಭ. ಇದು ಸಿಕ್ಕಿದ ಮೇಲೆ ಇನ್ನು ಮುಂದಕ್ಕೆ ಹೇಗೆ ಹೋಗೋದು ಇದನ್ನು ನಾವು ತಿಳಿದುಕೊಳ್ಬೇಕಾದಂತು. ಏನೋ ಹುಟ್ಟಿದ್ಯಾ, ತಿಂದ್ಯಾ, ಮಕ್ಕಳನ್ನು ಹುಟ್ಟಿಸಿದ್ಯಾ, ಸತ್ತೋದ್ಯಾ ಅಂತ ಹೇಳುವುದಲ್ಲ. ಮಾನವ ಜನ್ಮದಲ್ಲಿ ಮಾತ್ರವೇ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯತೆ. ಪ್ರಯತ್ನವನ್ನು ಮಾಡುವಂಥದ್ದು ಈ ಮಾನವ ಜನ್ಮದಲ್ಲಿಯೇ. ಹಾಗಾಗಿ ಇಲ್ಲಿ ಆದಿಶಂಕರಾಚಾರ್ಯ ಹೇಳ್ತಾರೆ ಸತ್ಕರ್ಮಜನ್ಯ. ಒಳ್ಳೆಯ ಕೆಲಸ ಮಾಡಿರುವ ಕಾರಣ ಈ ಥರದ ಸ್ಥೂಲ ಶರೀರ, ಅದರಲ್ಲಿಯೂ ತತ್ವಬೋಧವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವ ಆಸಕ್ತಿ ಹುಟ್ಟಿದೆ ಅಂತಾದರೆ ಖಂಡಿತವಾಗಿಯೂ 100% ಗ್ಯಾರಂಟಿ ಇದು ಆ ಪರಮಾತ್ಮನ ಅನುಗ್ರಹ ಹಾಗೂ ನಾವು ಹಿಂದೆ ಮಾಡಿರುವಂತಹ ಪುಣ್ಯ ಕರ್ಮದ ಫಲ. ಸತ್ಕರ್ಮಜನ್ಯಂ. ಆಮೇಲೆ ಸುಖ ದುಃಖಾದಿ ಭೋಗ ಆಯತನಂ ಶರೀರಂ. ಈ ಶರೀರ ಅಂತ ಹೇಳಿದ್ರೆ ಸುಖ ದುಃಖ ಇತ್ಯಾದಿ ವಿಚಾರಗಳನ್ನು ಭೋಗಿಸುವುದಕ್ಕೆ ಇರುವಂತಹ ಒಂದು ಜಾಗ. ನಾವೇನೋ ನಾನು ಅಂದ್ರೆ ಈ ದೇಹ ಅಂತ ಅನ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಒತ್ತಿ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು, ಸುಖ ಮತ್ತೆ ದುಃಖ ಇತ್ಯಾದಿ ಭೋಗಗಳನ್ನು ಭೋಗಿಸುವುದಕ್ಕೆ ಇರುವಂತಹ ಒಂದು ಆಫೀಸ್ ರೂಮ್. ಹೇಗೆ ನಾವು ಒಂದು ಆಫೀಸ್ನಲ್ಲಿ ಕುಳಿತುಕೊಂಡು, ಆಫೀಸ್ ಅಂತ ಹೇಳಿದ್ರೆ ಒಂದು ಕೋಣೆ, ಅದರಲ್ಲಿ ಕುಳಿತುಕೊಂಡು ಕೆಲಸವನ್ನ ಮಾಡ್ತೇವೆ. ಕುಳಿತುಕೊಳ್ಳಿಕ್ಕೆ ಒಂದು ನಮಗೆ ಜಾಗ ಬೇಕು. ಆ ಜಾಗವೇ ಈ ಶರೀರ. ಆಮೇಲೆ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. 6 ವಿಕಾರಗಳು, ಷಡ್ವಿಕಾರವತ್ ಏತತ್ ಸ್ಥೂಲ ಶರೀರಂ. 6 ವಿಕಾರಗಳನ್ನ ಪಡೆದುಕೊಳ್ಳುತ್ತೆ ಈ ಸ್ಥೂಲ ಶರೀರ. ಅಸ್ಥಿ ಅಂತ ಹೇಳಿದ್ರೆ ಒಂದು ಅವ್ಯಕ್ತ ರೂಪದಲ್ಲಿ ಇರುವಂತಹದ್ದು. ಆಮೇಲೆ ಹುಟ್ಟೋದು, ಬೆಳೆಯೋದು, ಬದಲಾವಣೆಯನ್ನು ಹೊಂದೋದು, ಕ್ಷೀಣವಾಗೋದು, ಕೊನೆಯದಾಗಿ ನಾಶವಾಗುವುದು. ಈ ತರದ 6 ವಿಕಾರಗಳು, ಇದಕ್ಕೆ ಷಡ್ ವಿಕಾರಗಳು. ಷಟ್ ಅಂತ ಹೇಳಿದ್ರೆ 6 ವಿಕಾರಗಳನ್ನ ಹೊಂದಿರುವಂತಹದ್ದು ಈ ಸ್ಥೂಲ ಶರೀರ ಅಂತ ಹೇಳಿದ್ರು. 1ನೇ ಅಂಶ ಆಯಿತು. 11 ಅಂಶಗಳಲ್ಲಿ 2ನೇ ಅಂಶ ಈಗ ಸೂಕ್ಷ್ಮ ಶರೀರ. ಶಿಷ್ಯ ಕೇಳ್ತಿದ್ದಾನೆ, ಸೂಕ್ಷ್ಮ ಶರೀರ ಅಂದ್ರೆ ಏನು ಗುರುಗಳೇ ಅಂತ. ಅಪಂಚೀಕೃತ ಪಂಚಮಹಾಭೂತೈ ಕೃತಂ. ಇದು ಕೂಡ ಪಂಚಮಹಾಭೂತಗಳಿಂದಲೇ ಮಾಡಲ್ಪಟ್ಟಿದೆ. ಪಂಚೀಕೃತ ಅಂದ್ರೆ ಏನು, ಅಪಂಚೀಕೃತ ಅಂದ್ರೆ ಏನು ಅಂತ ಆಮೇಲೆ ಪ್ರಪಂಚದ ಸೃಷ್ಟಿ ವಿಷಯ ಬಂದಾಗ ಅಲ್ಲಿ ವಿವರಣೆಯನ್ನು ಕೊಡೋಣ. ಇದರಲ್ಲಿ ಸೂಕ್ಷ್ಮವಾಗಿ ಇರುವಂಥದ್ದು ಪಂಚಮಹಾಭೂತಗಳೇ, ಆದರೆ ಸೂಕ್ಷ್ಮವಾಗಿ ಇರುವಂಥದ್ದು. ಈಗ ನಮಗೆ ಕಿವಿ ಅಂತ ಹೇಳೋದು, ಇದು ಕಾಣುವಂತಹ ಕಿವಿ. ಇದಕ್ಕೆ ಹೆಸರು ಸಂಸ್ಕೃತದಲ್ಲಿ ಗೋಲಕ. ಕಾಣುವಂತಹ ಈ ಒಂದು ಅಂಗ ಅಥವಾ ಅವಯವ ಅಂತ ಹೇಳ್ಬೋದು. ಕಾಣುವಂಥದ್ದು ಇದಕ್ಕೆ ಹೆಸರು ಗೋಲಕ. ಇದು ಸ್ಥೂಲ ಶರೀರದ ಭಾಗ ಆಯಿತು. ಇದರಲ್ಲಿ ಕೇಳುವಂತಹ ಶಕ್ತಿ ಬೇಕು ಆ ಕಿವಿಗೆ. ಹಾಗಾದ್ರೆ ಮಾತ್ರ ನಮಗೆ ಯಾರಾದ್ರೂ ಮಾತನಾಡಿದ್ದು ಕೇಳಿಸತ್ತೆ. ಕೆಲವರಿಗೆ ಕಿವುಡರು ಅಂತ ಹೇಳ್ತೀವಿ, ಕಿವಿ ಕೇಳೋದಿಲ್ಲ. ಕಾಣುವಾಗ ಅವರಿಗೆ ಈ ತರದ ಗೋಲಕ ಇದೆ, ಕಿವಿ ಅಂತ ಹೇಳುವ ಗೋಲಕ ಇದೆ. ಆದರೆ ಈ ಸೂಕ್ಷ್ಮವಾಗಿ ಇರುವಂಥದ್ದು ಯಾವುದು? ಕಣ್ಣಿಗೆ ಕಾಣದೇ ಸಿಗುವಂತಹ ಆ ಶಕ್ತಿ, ಕೇಳಬೇಕಾದಂತಹ ಶಕ್ತಿ, ಕಾಣುವಂತಹ ಶಕ್ತಿ, ಮಾತನಾಡುವಂತಹ ಶಕ್ತಿ ನಾಲಿಗೆಗೆ, ಇವೆಲ್ಲವೂ ಸೂಕ್ಷ್ಮದಲ್ಲಿ ಇರುವಂಥದ್ದು. ಹಾಗಾಗಿ ಪಂಚಮಹಾಭೂತೈ ಕೃತಂ, ಪಂಚಮಹಾಭೂತಗಳಿಂದಲೇ ಮಾಡಲ್ಪಟ್ಟಿರುವಂಥದ್ದು ಸೂಕ್ಷ್ಮ ರೂಪದಲ್ಲಿ. ಇದು ಕೂಡ ಸತ್ಕರ್ಮಜನ್ಯ. ನೋಡಿ, ಕೆಲವರಿಗೆ ಕಿವಿ ಕೇಳೋದಿಲ್ಲ, ಕೆಲವರಿಗೆ ಮಾತನಾಡಿಕೆ ಬರೋದಿಲ್ಲ, ಕೆಲವರು ಅಂಧರು, ಕಣ್ಣು ಕಾಣೋದಿಲ್ಲ. ಎಲ್ಲವೂ ಸರಿಯಾಗಿದ್ದಾಗ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿ ನಮಗೆ ಯಾವಾಗ ಗೊತ್ತಾಗೋದು? ಯಾರೋ ಕಣ್ಣು ಕಾಣದೇ ಇರೋರನ್ನು ನೋಡಿ ಅವರು ಎಷ್ಟು ಕಷ್ಟ ಬರ್ತಿದ್ದಾರೆ ಅಂತ ನೋಡಿದ್ರೆ, ಮನಸ್ಸಿಗೆ ಅರಿವು ಆದ್ರೆ, ಓಹೋ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ, ಕಾಣುವಂತಹ ಕಣ್ಣನ್ನ ಕೊಟ್ಟಿದ್ದಾನೆ, ಕೇಳಬಹುದಂತಹ ಕಿವಿಯನ್ನ ಕೊಟ್ಟಿದ್ದಾನೆ, ಈ ಶಕ್ತಿ ಎಲ್ಲವನ್ನು ನನಗೆ ಕೊಟ್ಟಿದ್ದಾನೆ, ಹಾಗಾದ್ರೆ ಎಷ್ಟು ಕೃತಜ್ಞರಾಗಿರ್ಬೇಕು ನಾವು ಅಂತ ಹೇಳುವ ಭಾವನೆ ನಮ್ಮಲ್ಲಿ ಮೂಡತ್ತೆ.
ಸತ್ಕರ್ಮಜನ್ಯಂ, ಹಿಂದೆ ಮಾಡಿದಿರುವಂತಹ ಒಳ್ಳೆಯ ಕಾರ್ಯದ ಫಲ, ಅದರಿಂದ ಹುಟ್ಟಿರುವಂಥದ್ದು ಈ ಸೂಕ್ಷ್ಮ ಶರೀರ. ಸುಖ ದುಃಖಾದಿ ಭೋಗ ಸಾಧನ. ಸ್ಥೂಲ ಶರೀರದಲ್ಲಿ ಆಯತನ, ಇಲ್ಲಿ ಸುಖ ದುಃಖಾದಿ ಭೋಗ, ಈಗ ಸಾಧನ ಅಂದ್ರೆ ಉಪಕರಣ. ಬರೇ ನಮಗೆ ಒಂದು ಕೋಣೆಯನ್ನು ಕೊಟ್ಟು ನೀನು ಕೆಲಸ ಮಾಡಿಲ್ಲಿ ಅಂತ ಹೇಳಿದ್ರೆ ಏನು ಕೆಲಸ ಮಾಡೋದು? ಅಲ್ಲಿಂದ ಬೇಕಾದಂತಹ ಉಪಕರಣಗಳು ಇರಬೇಕಲ್ವೇ? ಸಾಧನಗಳು, ಒಂದು ಟೂಲ್ ಕಿಟ್ ಅಂತ ಹೇಳ್ತೀವಿ, ಅದು ಬೇಕು ನಮಗೆ. ಅದಿದ್ರೆ ಮಾತ್ರ ನಮಗೆ ಕೋಣೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಾಗೆ ಈ ಕೋಣೆ ಅಥವಾ ಒಂದು ಆಫೀಸ್ ರೂಮ್ ಅಂತ ಹೇಳೋದು ನಮ್ಮ ಈ ಸ್ಥೂಲ ಶರೀರ ಆಯಿತು. ಅದರ ಒಳಗೆ ಇರುವಂತಹ ಉಪಕರಣಗಳು, ಒಂದು ಟೂಲ್ ಕಿಟ್, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಒಂದು ಸೆಟ್ ಗ್ರೂಪ್ ಆಗಿದೆ. ಅದೇ ಸಾಧನಂ ಈ ಸೂಕ್ಷ್ಮ ಶರೀರ. ಏನೆಲ್ಲ ಇದೆ ಉಪಕರಣಗಳು ಅಂತ ಹೇಳಿದ್ರೆ ಪಂಚ ಜ್ಞಾನೇಂದ್ರಿಯಾಣಿ, 5 ಜ್ಞಾನೇಂದ್ರಿಯಗಳು. ಮತ್ತೆ ಇದು ಗೋಲಕ ಅಲ್ಲ, ಕೇಳುವಂತಹ ಶಕ್ತಿ. ಈಗ ನಮಗೆ ನೀರನ್ನು ನೋಡಿದ್ರೆ ಇದರಲ್ಲಿ ಶಕ್ತಿ ಇದೆ ಅಂತ ಕಾಣಿಸುತ್ತಾ ನಮಗೆ? ಅದೇ ನೀರನ್ನು ಉಪಯೋಗಿಸಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್, ಕರೆಂಟ್ ಅನ್ನ, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ ಅದೇ ನೀರಿನ ಶಕ್ತಿಯಿಂದ. ನಮಗೆ ಕಾಣಸಿಗೋದಿಲ್ಲ ನೀರಲ್ಲಿರುವಂತಹ ಶಕ್ತಿ. ಹಾಗೆಯೇ ಇದು ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಇದೇ 5 ಜ್ಞಾನೇಂದ್ರಿಯಗಳು ನಮಗೆ ಸೂಕ್ಷ್ಮ ರೂಪದಲ್ಲಿ ಇವೆ. ಹಾಗೆಯೇ ಪಂಚಕರ್ಮೇಂದ್ರಿಯಾಣಿ, 5 ಕರ್ಮೇಂದ್ರಿಯಗಳು ಕೂಡ ಸೂಕ್ಷ್ಮ ರೂಪದಲ್ಲಿ ಇದೆ. ಕಣ್ಣಿಗೆ ಕಾಣುವಂತಹ ಕೈ, ಕಣ್ಣಿಗೆ ಕಾಣುವಂತಹ ಕಾಲು, ಇದೆಲ್ಲವೂ ಸ್ಥೂಲ ಶರೀರದ ಭಾಗ ಆಯಿತು. ಅದನ್ನ ನಡೆಸುವಂತಹ ಶಕ್ತಿ, ಕೆಲಸ ಮಾಡುವಂತಹ ಈ ಶಕ್ತಿ ಸೂಕ್ಷ್ಮ ರೂಪದಲ್ಲಿರುವಂಥದ್ದು ಪಂಚಕರ್ಮೇಂದ್ರಿಯಾಣಿ. ಪಂಚ ಪ್ರಾಣಾದಯ, 5 ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳುವ 5 ಪ್ರಾಣಗಳು. ಮನಶ್ಚೈಕಂ ಬುದ್ಧಿಶ್ಚೈಕ, ಒಂದು ಮನಸ್ಸು ಒಂದು ಬುದ್ಧಿ. ಇದೆಲ್ಲವೂ ಸೇರಿ ಏವಂ ಸಪ್ತದಶ ಕಲಾಭಿಹಿ, 17 ಅಂಶಗಳು, 17 ಕಲೆಗಳು ಅಂದ್ರೆ ಭಾಗಗಳು, ವಿಭಾಗಗಳು. ಏನೆಲ್ಲ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಒಟ್ಟು 15 ಆಯಿತು. ಮನಸ್ಸೊಂದು, ಬುದ್ಧಿ ಒಂದು, 2 ಸೇರಿ 17 ಆಯಿತು. ಈ 17 ವಿಚಾರಗಳನ್ನ ಅಥವಾ ವಿಭಾಗಗಳನ್ನು ಹೊಂದಿರುವಂಥದ್ದು ಯಹ ತಿಷ್ಠತಿ ತತ್ ಸೂಕ್ಷ್ಮ ಶರೀರ. ಯಾವುದಿದೆಯೋ ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಈಗ ಈ ಸೂಕ್ಷ್ಮ ಶರೀರದಲ್ಲಿ ಹೇಳಿರುವಂತಹ ವಿಚಾರಗಳನ್ನ ಯಾವುದು ಅಂತ ಹೇಳಿದ್ರೆ ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಶ್ರೋತ್ರ, ತ್ವಕ್, ಚಕ್ಷು, ರಸನ, ಘ್ರಾಣಂ ಮಿತಿ ಪಂಚ ಜ್ಞಾನೇಂದ್ರಿಯಾಣಿ. ಕೇಳುವಂತಹ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮ, ಇದು 5 ಜ್ಞಾನೇಂದ್ರಿಯಗಳು ಅಂತ ಗುರುಗಳು ಉತ್ತರವನ್ನ ತಿಳಿಸಿಕೊಡ್ತಿದ್ದಾರೆ. ಹಾಗೆಯೇ ಅದು ಮಾತ್ರವೇ ಅಲ್ಲದೆ ಈ ಪ್ರತಿಯೊಂದು ಜ್ಞಾನೇಂದ್ರಿಯವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ? ಒಂದೊಂದು ಜ್ಞಾನೇಂದ್ರಿಯ ಒಂದೊಂದು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತೆ. ಪ್ರಪಂಚವನ್ನ 5 ಕ್ಷೇತ್ರಗಳಾಗಿ ವಿಭಾಗಿಸಿದ್ದಾರೆ. ಯಾರು ವಿಭಾಗಿಸಿರೋದು? ಈ ವೇದ ಉಪನಿಷತ್ತನ್ನೆಲ್ಲ ಬರೆದಿರುವಂಥವರು ಯಾರೊಬ್ರೇನಾ? ಯಾರೊಬ್ರು ಅಲ್ಲ. ಇದೆಲ್ಲವೂ ಕೂಡ ಎಲ್ಲಿಂದ ಬಂದಿರುವಂಥದ್ದು? ಆ ಪರಮಾತ್ಮನಿಂದ ಈ ಋಷಿಮುನಿಗಳು ತಪಸ್ಸಿನಲ್ಲಿದ್ದಾಗ, ಧ್ಯಾನದಲ್ಲಿದ್ದಾಗ ಅವರಿಗೆ ತಿಳಿವಿಗೆ ಬಂದಿರುವಂಥದ್ದು. ಅದರಲ್ಲಿ ಬರುವಂತಹ ವಿಚಾರವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಆದಿಶಂಕರಾಚಾರ್ಯರು ಇದನ್ನ ಬರೆದಿದ್ದಾರೆ. ಅದರಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ ಜ್ಞಾನೇಂದ್ರಿಯ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ. ಯಾವುದು ಜ್ಞಾನೇಂದ್ರಿಯ ಅಂತ ಗೊತ್ತಾಗಬೇಕು ತಾನೆ ನಮಗೆ, ಅದಕ್ಕೋಸ್ಕರ ನಮಗೋಸ್ಕರ ಇದನ್ನ ಬರೆದಿದ್ದಾರೆ ಆದಿಶಂಕರಾಚಾರ್ಯರು. 5 ಕ್ಷೇತ್ರಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು ಮಾತ್ರ ಕ್ಷೇತ್ರಗಳು. ಇದು 5 ಕ್ಷೇತ್ರಗಳಿರುವುದು. ಇದರ ಮೂಲಕ ಪ್ರಪಂಚ ನಮ್ಮನ್ನು ಪ್ರವೇಶ ಮಾಡುತ್ತೆ. ಶಬ್ದವನ್ನ ನಾವು ಕೇಳಿ ಅದನ್ನ ಗ್ರಹಿಸ್ತೇವೆ. ಹಾಗೆಯೇ ಸ್ಪರ್ಶ, ಚರ್ಮದ ಮೂಲಕ ಈ ಸ್ಪರ್ಶವನ್ನು ನಾವು ಗ್ರಹಿಸ್ತೇವೆ. ರೂಪ, ಕಣ್ಣಿನ ಮೂಲಕ ರೂಪವನ್ನ ಗ್ರಹಿಸ್ತೇವೆ. ರಸನ, ನಾಲಿಗೆಯ ಮೂಲಕ ರುಚಿಯನ್ನ ಗ್ರಹಿಸ್ತೇವೆ. ಹಾಗೆಯೇ ಮೂಗಿನ ಮೂಲಕ ವಾಸನೆಯನ್ನ ಗ್ರಹಿಸ್ತೇವೆ ನಾವು. ಅಂದ್ರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳುದು 5 ಕ್ಷೇತ್ರಗಳು.
ಆ ಕ್ಷೇತ್ರಗಳ ಬಗ್ಗೆ ವಿಚಾರವನ್ನು ಹೇಳಿ ಪ್ರತಿಯೊಂದು ಜ್ಞಾನೇಂದ್ರಿಯಕ್ಕೂ ಒಂದೊಂದು ಅಧಿದೇವತೆಗಳು. ಅಂದರೆ ಈಗ ನಾವು ಒಂದು ಸರ್ಕಾರ, ಗೌರ್ಮೆಂಟ್, ಇದನ್ನು ನೋಡಿದರೆ ಒಬ್ಬರು ಚೀಫ್ ಮಿನಿಸ್ಟರ್, ಒಬ್ಬರು ಪ್ರೈಮ್ ಮಿನಿಸ್ಟರ್ ಇರ್ಬೋದು. ಅವರೊಬ್ಬರೇ ಎಲ್ಲ ಕೆಲಸವನ್ನು ಮಾಡೋ ಹಾಗಿಲ್ಲ, ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಬೇರೆ ಬೇರೆ ವಿಭಾಗಗಳಾಗಿ ಮಾಡಿರ್ತಾರೆ. ಪ್ರತಿಯೊಂದು ವಿಭಾಗಕ್ಕೂ ಒಬ್ಬರು ಮುಖ್ಯಸ್ಥರಿರ್ತಾರೆ. ಆ ಮುಖ್ಯಸ್ಥರ ಕೆಳಗಡೆ ಹಲವಾರು ಜನ ಕೆಲಸ ಮಾಡಬಹುದು. ಹಾಗೆ ಇಲ್ಲಿ ಈ 5 ಕ್ಷೇತ್ರಗಳು, 5 ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬೊಬ್ಬರು ಹೆಡ್ ಇದ್ದಾರೆ. ಕಿವಿಗೆ ಈ ಒಂದು ಕ್ಷೇತ್ರಕ್ಕೆ, ಶಬ್ದಕ್ಕೆ ಒಬ್ರು ಅಧಿದೇವತೆ. ನಮಗೇನಾದ್ರೂ ಇದರಲ್ಲಿ ತೊಂದರೆ ಬಂತು ಅಂತಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ನಾವು ಆ ಅಧಿದೇವತೆಯನ್ನೇ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಅವರು ನಮಗೆ ಸರಿಯಾದ ಪರಿಹಾರವನ್ನ ನಮಗೆ ಒದಗಿಸಿ ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ. 5 ಜ್ಞಾನೇಂದ್ರಿಯಗಳಿಗೆ ಯಾರು ಅಧಿದೇವತೆ, ಈ 5 ಜ್ಞಾನೇಂದ್ರಿಯಗಳು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಂತ ಗುರುಗಳು ವಿಷಯವನ್ನ ವಿವರಿಸ್ತಾರೆ. ಹಾಗೆಯೇ 5 ಕರ್ಮೇಂದ್ರಿಯಗಳು. ಮಾತನಾಡುವಂತಹ ನಾಲಿಗೆ ನೋಡಿ ಒಂದು ಜ್ಞಾನೇಂದ್ರಿಯವಾಗಿಯೂ ಕೆಲಸ ಮಾಡುತ್ತೆ, ರುಚಿಯನ್ನ ಗ್ರಹಿಸುತ್ತೆ. ಹಾಗೆಯೇ ಅದೇ ನಾಲಿಗೆ ಕರ್ಮೇಂದ್ರಿಯವಾಗಿಯೂ ಕೆಲಸ ಮಾಡುತ್ತೆ. ಇದು ಒಂದೇ ಒಂದು ಇಂದ್ರಿಯ ಜ್ಞಾನೇಂದ್ರಿಯವಾಗಿಯೂ ಕೆಲಸ ಮಾಡುತ್ತೆ, ಕರ್ಮೇಂದ್ರಿಯವಾಗಿಯೂ ಕೆಲಸ ಮಾಡುತ್ತೆ. ಹಾಗೆಯೇ ಈ ಒಂದು ಅಂಗವನ್ನ ನಾವು ಸ್ವಲ್ಪವಾದ್ರೂ ನಮ್ಮ ಹತೋಟಿಲಿ ಇಟ್ಟುಕೊಂಡಿದ್ದೇವೆ ಅಂತ ಆದ್ರೆ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಚೆನ್ನಾಗಿರತ್ತೆ. ಸಿಕ್ಕಿದನ್ನೆಲ್ಲ ತಿಂದುಕೊಂಡು ಹೋದ್ರೆ ಯಾಕೆಂದ್ರೆ ನಾಲಿಗೆ ಕೇಳತ್ತೆ, ಇದು ರುಚಿಯಾಗಿದೆ ಜ್ಯೋತಿ, ಇದನ್ನ ಇನ್ನೂ ತಿನ್ನು ಅಂತ ಮನಸ್ಸಿಗೆ ಹೇಳ್ತಾ ಹೋಗತ್ತೆ. ಅದು ಹೇಳಿದಾಗೆ ಕೇಳಿ ತಿಂದ್ರೆ ಮತ್ತೆ ನಾವು ಆಸ್ಪತ್ರೆ ಸೇರಿಕೊಳ್ಬೇಕಾಗತ್ತೆ. ಹಾಗೆಯೇ ಇದು ನನ್ನ ನಾಲಿಗೆ, ನಾನು ಹೇಗೆ ಬೇಕಾದರೂ ಮಾತಾಡ್ಬೋದು, ಡೆಮಾಕ್ರೆಟಿಕ್ ಕಂಟ್ರಿ ನಮ್ದು, ನಾನು ಬೇಕಾಬಿಟ್ಟು ಮಾತಾಡ್ತೇನೆ ಅಂತೇಳಿ ನಾಲಿಗೆಯನ್ನು ಹರಿದು ಬಿಟ್ರೆ ಮತ್ತೆ ನಮ್ಮ ಮಾನಸಿಕ ಸ್ವಸ್ಥತೆಯನ್ನು ನಾವು ಕಳೆದುಕೊಳ್ಬೇಕಾಗತ್ತೆ. ಹಾಗಾಗಿ ನಾಲಿಗೆ ಅಂತೇಳುವ ಒಂದು ಅಂಗ, ಒಂದು ಅವಯವ, ಒಂದು ಇಂದ್ರಿಯವನ್ನ ತುಂಬ ಜಾಗರೂಕರಾಗಿ ಬಳಸಬೇಕು ನಾವು. ಕೈ, ಕಾಲು, ಆಮೇಲೆ ಜನನೇಂದ್ರಿಯ ಹಾಗೂ ಗುದದ್ವಾರ, ಮಲ ವಿಸರ್ಜನೆಗೆ ಬೇಕಾಗಿರುವಂತಹ ಮಲದ್ವಾರ, ಇದು 5 ಕರ್ಮೇಂದ್ರಿಯಗಳಾಗಿ ಕೆಲಸವನ್ನ ಮಾಡತ್ತೆ. ಹೇಗೆ ನಾವೊಂದು ಕಂಪ್ಯೂಟರ್ ಅಲ್ಲಿ ಇನ್ಪುಟ್ ಅಂತ ಹೇಳ್ತೀವಿ, ಹಾಗೆ ಔಟ್ಪುಟ್ ಅಂತ ಹೇಳ್ತೀವಿ. ನಾವು ಬೇಕಾದ್ದನ್ನ ಕೊಟ್ಟು ನಮಗೆ ಬೇಕಾದ ಕೆಲಸವನ್ನ ಅದು ನಮಗೆ ಮಾಡಿಕೊಡತ್ತೆ. ಹಾಗೆ ಇಲ್ಲಿ ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ದೇಹ, ಮನಸ್ಸು, ಬುದ್ಧಿಗೆ ಬೇಕಾದ ಇನ್ಪುಟ್ ಸಿಗತ್ತೆ. ಈ ಕರ್ಮೇಂದ್ರಿಯಗಳ ಮೂಲಕ ಬೇಕಾದ ಔಟ್ಪುಟ್ ಅನ್ನು ನಾವು ಪ್ರಪಂಚಕ್ಕೆ ಕೊಡ್ತೇವೆ. ಇದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಆಮೇಲೆ ಇದರಲ್ಲಿ 5 ಪ್ರಾಣಗಳ ಬಗ್ಗೆ ವಿಚಾರವನ್ನ ಈ ತತ್ವಬೋಧದಲ್ಲಿ ಆದಿಶಂಕರಾಚಾರ್ಯರು ವಿವರಣೆ ಕೊಟ್ಟಿಲ್ಲ. ಯಾಕೆಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೂ ಏನು ಈ 5 ಪ್ರಾಣಗಳು ಅಥವಾ ಪ್ರಾಣವಾಯು ಅಂತ ಹೇಳ್ತೀವಿ, ಏನು ಅಂತ ಹೇಳಿದ್ರೆ, ಒಂದನೇದಾಗಿ ಪ್ರಾಣವಾಯು. ಅದಕ್ಕೋಸ್ಕರ ಪ್ರಾಣ ಅಂತ ಹೇಳುದು. ಒಂದನೇದು ಹೆಸರು ವಶಿನ್ಯಾದಿ ವಾಗ್ದೇವತೆಗಳು ಅಂತ ಹೇಳಿಲ್ವೇ? ಯಾಕೆ? ವಶಿನಿಯಿಂದ ಶುರುವಾಗುವಂತಹದ್ದು. ಹಾಗಾಗಿ ಪ್ರಾಣವಾಯು ಮೊದಲನೇದು. ಪ್ರಾಣವಾಯು ಇದು ನಮ್ಮ ಉಸಿರಾಟದ ವ್ಯವಸ್ಥೆಯನ್ನ ನೋಡಿಕೊಳ್ಳತ್ತೆ. ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಕೆಲಸ ಇದೆ. ಅದು ಕೆಲಸವನ್ನು ಮಾತ್ರ ಮಾಡೋದು, ಬೇರೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಅದು ಹೋಗೋದಿಲ್ಲ. ಅದಕ್ಕೆ ಗೊತ್ತಿದೆ, ನನಗೆ ಬೇರೆ ಗೊತ್ತಿಲ್ಲ, ಇದರಲ್ಲಿ ಮಾತ್ರ ನಾ ಕೆಲಸ ಮಾಡಿದ್ರೆ ಸಾಕು ಅಂತ. ಉಸಿರಾಟದ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಪ್ರಾಣವಾಯು. ಅಪಾನವಾಯು ವಿಸರ್ಜನಾ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂತಹ ಅಪಾನವಾಯು. ಆಮೇಲೆ ವ್ಯಾನ, ನಾವು ತಿಂದಿರುವಂತಹ ಆಹಾರ ಕರಗಿ ಅದು ಎಲ್ಲ ಕಡೆಗೂ ಹೋಗಬೇಕು ತಾನೆ. ನಮ್ಮ ಆಹಾರದಿಂದ ಬಂದಿರುವಂತಹ ವಿಟಮಿನ್, ಪ್ರೋಟೀನ್, ಫ್ಯಾಟ್, ಅಯನ್ ಏನೇನಿದೆಯೋ ಅದೆಲ್ಲವೂ ನಮ್ಮ ಬೆರಳಿನ ತುದಿಗೂ ಸೇರ್ಬೇಕು ಅಂತ ಆದ್ರೆ ವ್ಯಾನ ವಾಯು ಕೆಲಸ ಮಾಡಬೇಕು. ರಕ್ತ ಪರಿಚಲನೆಯ ಮೂಲಕ, ಆದರೆ ಅದನ್ನು ಮಾಡುವಂತಹದ್ದು ಈ ವ್ಯಾನವಾಯು. ಹಾಗಾಗಿ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಅದನ್ನು ನೋಡಿಕೊಳ್ಳುವಂಥದ್ದು ಈ ವ್ಯಾನವಾಯು. ಸಮಾನವಾಯು ನಮ್ಮ
ಜೀರ್ಣಾಂಗ ವ್ಯವಸ್ಥೆ, ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನೋಡಿಕೊಳ್ಳುವಂಥದ್ದು ಸಮಾನ ವಾಯು. ಹೇಗೆ ಒಬ್ರು ಕೂತ್ಕೊಂಡು ಎಲ್ಲವನ್ನ ಬಿಡಿಸಿ ಇದು ಅಂತ ಬೇರೆ 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 ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೋ ಅದನ್ನ ಮಾಡುವಂಥದ್ದು ಈ ಸಮಾನ ವಾಯು. ನಾವು ತಿಂದಂತಹ ಆಹಾರದಲ್ಲಿರುವಂತಹ ಪ್ರೋಟೀನ್, ವಿಟಮಿನ್, ಫ್ಯಾಟ್, ಅಯನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಎಲ್ಲವನ್ನ ಬೇರೆ 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 ಮಾಡಿಡತ್ತೆ. ಜೀರ್ಣಾಂಗದ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥದ್ದು ಸಮಾನ ವಾಯು. ಆಮೇಲೆ ಉದಾನ ವಾಯು. ಇದು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಸ್ವಲ್ಪ ಕೆಲಸ ಕಡಿಮೆ. ಇದಕ್ಕೆ ನಮಗೆ ಏನಾದರೂ ನಮ್ಮ ದೇಹಕ್ಕೆ ಎಕ್ಸ್ಟ್ರಾ ಬಾಡೀಸ್ ಹೊರಗಿಂದ ಏನಾದರೂ ಒಳಗೆ ಹೋದ್ರೆ ತಕ್ಷಣ ಮೂಗಿನಲ್ಲಿ ಹೋದ್ರೆ ತಕ್ಷಣ ಸೀನು ಬಂದ್ಬಿಡತ್ತೆ. ಈ ಸೀನು ಭರಿಸುವಂತಹ ಕೆಲಸ ಮಾಡುವುದು ಉದಾನವಾಯು. ಹಾಗೆಯೇ ತೇಗುವಂಥದ್ದು ಅಥವಾ ಬಿಕ್ಕಳಿಕೆ ಬರುವಂಥದ್ದು, ವಾಂತಿ ಬರುವಂಥದ್ದು. ಹೊಟ್ಟೆ ಸರಿ ಇಲ್ಲ ಅಂತಾದ್ರೆ ಏನಾಗುತ್ತೆ? ವಾಂತಿ ಆಗ್ಬಿಡತ್ತೆ ನಮಗೆ. ಇದು ದಿನನಿತ್ಯ ಮಾಡ್ತಾ ಇರ್ತೇವಾ? ಮಾಡೋದಿಲ್ಲ. ಈ ಪ್ರಾಣವಾಯು, ವ್ಯಾನವಾಯು, ಸಮಾನ ಇವೆಲ್ಲ ಪ್ರತಿ ಕ್ಷಣ ಕೆಲಸ ಮಾಡ್ತಾನೆ ಇರತ್ತೆ. ಆದರೆ ಈ ಉದಾನ ವಾಯು ಮಾತ್ರ ಯಾವಾಗ ಬೇಕೋ ಅವಾಗ ಮಾತ್ರ ಅಲ್ಲಿ ಬಂದು ಕೆಲಸ ಮಾಡುತ್ತೆ, ಇಲ್ದಿದ್ರೆ ಸುಮ್ಮನೆ ಕೂತಿರತ್ತೆ. ಅದರ ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ಮೃತ್ಯು ಸಮಯದಲ್ಲಿ ಸ್ಥೂಲ ಶರೀರದಿಂದ ಈ ಸೂಕ್ಷ್ಮ ಶರೀರ ಎಲ್ಲವನ್ನೊಂದು ಪ್ಯಾಕೆಟ್ ಅಲ್ಲಿ ಹಾಕಿ ಅದನ್ನ ಹೊರಗಡೆ ಎಳ್ಕೊಂಡು ಹೋಗ್ಬೇಕು. ಏನು ಮೃತ್ಯು ಅಂತ ಹೇಳಿದ್ರೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬಿಟ್ಟು ಹೊರಗಡೆ ಹೋಗುವಂಥದ್ದು. ಆಮೇಲೆ ಸ್ಥೂಲ ಶರೀರವನ್ನ ನಾಶ ಮಾಡಲೇಬೇಕಿಲ್ಲದ್ರೆ ಕೊಳೆತು ವಾಸನೆ ಬರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಇದರ ಒಳಗಡೆ ಇದೆಯೋ ಸ್ಥೂಲ ಶರೀರವು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೂಕ್ಷ್ಮ ಶರೀರ ಇದರಿಂದ ಬಿಟ್ಟು ಹೋಯಿತೋ ಸ್ಥೂಲ ಶರೀರ ಏನು ಪ್ರಯೋಜನ ಇಲ್ಲ. ಈ ಸೂಕ್ಷ್ಮ ಶರೀರ ಹೊರಗಡೆ ಹೋಗೋದಿಕ್ಕೆ ಕಾರಣ ಉದಾನವಾಯು. ಅದನ್ನ ಎಳ್ಕೊಂಡು ಸೂಕ್ಷ್ಮ ಶರೀರವನ್ನ, ಏನಿದೆ ಸೂಕ್ಷ್ಮ ಶರೀರದಲ್ಲಿ 5 ಜ್ಞಾನೇಂದ್ರಿಯ ಸೂಕ್ಷ್ಮ ರೂಪದಲ್ಲಿ, 5 ಕರ್ಮೇಂದ್ರಿಯ ಸೂಕ್ಷ್ಮ ರೂಪದಲ್ಲಿ, ಮನಸ್ಸು, ಬುದ್ಧಿ, ಹಾಗೆಯೇ ಈ ಬೇರೆ ಎಲ್ಲ ಪ್ರಾಣಗಳನ್ನು ಸೇರಿಸಿ ಈ ಉದಾನವಾಯು ಎಲ್ಲವನ್ನ ಎಳ್ಕೊಂಡು ಹೊರಗಡೆ ಬರುವಂತಹದ್ದು. ಈಗ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಮಾತ್ರ ಇದೆ. ಇದಕ್ಕೆ ಹೆಸರು ಪ್ರೇತ. ಸ್ಥೂಲ ಶರೀರ ಇಲ್ಲ, ಆದ್ರೆ ಸೂಕ್ಷ್ಮ ಶರೀರ ಇದ್ರೆ ಇದಕ್ಕೆ ಹೆಸರು ಪ್ರೇತ ಅಂತ. ಹಾಗೆ ನಾವು ಈ ವಿಚಾರವನ್ನ ತಿಳಿದುಕೊಂಡೆವು. ಎಷ್ಟರವರೆಗೆ ಸೂಕ್ಷ್ಮ ಶರೀರ ಇರುತ್ತೆ? ಸ್ಥೂಲ ಶರೀರ ನಮಗೆ ಗೊತ್ತಿದೆ. ಹುಟ್ಟಿದ ನಂತರ ಕೆಲವೊಮ್ಮೆ ಕೆಲವು ಗಂಟೆಗಳು ಮಾತ್ರ, ಕೆಲವು ದಿನಗಳು ಮಾತ್ರ, ಇಲ್ಲ ಹಲವಾರು ವರ್ಷಗಳು, 100-120 ವರ್ಷದವರೆಗೆ ಒಂದು ಮನುಷ್ಯ ಜನ್ಮದಲ್ಲಿ ಬದುಕಬಹುದು. ಸ್ಥೂಲ ಶರೀರ ಅಷ್ಟರವರೆಗೆ ಇರಬಹುದು, ಆಮೇಲೆ ನಾಶ ಆಗತ್ತೆ. ಸೂಕ್ಷ್ಮ ಶರೀರ ಒಂದು ಸೃಷ್ಟಿಯಿಂದ ಪ್ರಳಯದವರೆಗೂ ಸೂಕ್ಷ್ಮ ಶರೀರ ಇದ್ದೇ ಇರತ್ತೆ. ಹಾಗಾದ್ರೆ ನಾವು ಬದಲಾವಣೆಯನ್ನು ತಂದುಕೊಳ್ಳಬೇಕು. ಎಲ್ಲಿ? ಸೂಕ್ಷ್ಮ ಶರೀರದಲ್ಲಿ. ಹೇಗೆ? ಮನಸ್ಸು, ಸ್ಮೃತಿ, ಏನನ್ನ ನಾನಿಲ್ಲಿ ಇಟ್ಟುಕೊಳ್ತಾ ಇದ್ದೇನೆ, ಏನನ್ನ ಇಟ್ಟುಕೊಂಡಿದ್ದೇನೋ ಅದನ್ನೇ ತೆಗೆದುಕೊಂಡು ಹೋಗಿ ಮುಂದಿನ ಜನ್ಮದಲ್ಲಿಯೂ ಅದೇ ನಮಗೆ ಕೆಲಸಕ್ಕೆ ಬರುವಂಥದ್ದು. ಹಾಗಾದ್ರೆ ನಾನು ಏನನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ವಿಚಾರವನ್ನ ನಾವು ಮಾಡಲೇಬೇಕು. ವಿಚಾರ ಮಾಡಿದ್ರೆ ಸಾಲದು, ಅದರ ಪ್ರಕಾರ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಈಗ 3ನೆಯದಾಗಿ ಕಾರಣ ಶರೀರ. ಸ್ಥೂಲ ಶರೀರ ನೋಡಿದೆವು, ಸೂಕ್ಷ್ಮ ಶರೀರ ನೋಡಿದೆವು. ಇನ್ನು ಕಾರಣ ಶರೀರವನ್ನು ನೋಡಿ ಮತ್ತೆ 3ಅನ್ನು ಹೋಲಿಸಿಕೊಳ್ಳೋಣ. ಯಾವುದು ಏನು ಅಂತ ಮತ್ತೆ ಇನ್ನೊಂದ್ಸಲ ಅದರ ವಿಚಾರ ಮಾಡೋಣ. ಕಾರಣ ಶರೀರಂ ಕಿಂ, 3ನೇ ಅಂಶವಾದ ಕಾರಣ ಶರೀರ ಅಂದ್ರೆ ಏನು ಅಂತ ಶಿಷ್ಯ ಕೇಳಿದಾಗ, ಅನಿರ್ವಾಚ್ಯ ಅನಾದಿ ಅವಿದ್ಯಾರೂಪಂ ಶರೀರದ್ವಯಸ್ಯ ಕಾರಣ ಮಾತ್ರಂ ಸತ್ಸ್ವರೂಪ ಅಜ್ಞಾನಂ ನಿರ್ವಿಕಲ್ಪಕ ರೂಪಂ ಯತ್ ಅಸ್ತಿ ತತ್ ಕಾರಣ ಶರೀರಂ. ಉದ್ದಕ್ಕೆ 1 ಮೈಲ್ ಉದ್ದಕ್ಕೆ ಹೇಳ್ತಿದ್ದಾರೆ. ಯಾಕೆ? ಎಷ್ಟು ಹೇಳಿದ್ರು ಸಾಮಾನ್ಯವಾಗಿ ಸುಲಭವಾಗಿ ಗೊತ್ತಾಗದೆ ಇರುವಂಥದ್ದು ಈ ಕಾರಣ ಶರೀರ. ನೋಡೋಣ ಏನು ಅಂತ. ಮೊದಲನೇದಾಗಿ ಶರೀರದ್ವಯಸ್ಯ ಕಾರಣ ಮಾತ್ರ ಅಂತ ಹೇಳೋದನ್ನ ತಗೊಳ್ತೇನೆ. ಶರೀರದ್ವಯ, 2 ಶರೀರ, ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರಕ್ಕೆ ಕಾರಣ ಮಾತ್ರಂ.
ಇದು ಎರಡು ಶರೀರಕ್ಕೂ ಕಾರಣವಾಗಿರುವಂಥದ್ದು ಕಾರಣ ಶರೀರ. ಏನು ಅಂತ ನೋಡೋಣ. ನಾವೀಗ ಒಂದು ದೊಡ್ಡ ಮಾವಿನ ಮರ ನೋಡಿದ್ದೇವೆ ಅಂತ ಅನ್ಕೊಳ್ಳೋಣ. ಓಹೋ, ಎಷ್ಟು ದೊಡ್ಡ ಮರ, ಎಷ್ಟು ಕೊಂಬೆಗಳಿವೆ, ಕಾಂಡ ಎಷ್ಟು ದೊಡ್ಡದಾಗಿವೆ, ಹಲವಾರು ವರ್ಷಗಳಾಗಿರ್ಬೋದು, ಎಷ್ಟು ಎಲೆಗಳು, ಆಹಾ ಮಾವಿನಕಾಯಿ, ಎಷ್ಟು ಮಾವಿನಕಾಯಿ ಇದೆ ಅಂತ ನೋಡ್ತಾ ಇದ್ರೆ ಇದು ಎಲ್ಲಿಂದ ಬಂತು ಈ ಮರ? ಇದರ ಹಿಂದೆ ಏನೋ ಇರಬೇಕು ತಾನೆ. ಇದು ಒಂದು ಕಾರ್ಯ ಆಯಿತು. ಈ ಮರ ಅಂತ ಹೇಳೋದು ಒಂದು ಕಾರ್ಯ, ಅಂದ್ರೆ ಒಂದು ಪ್ರಾಡಕ್ಟ್, ಒಂದು ಉತ್ಪತ್ತಿ ಅಥವಾ ಉತ್ಪನ್ನ ಆಯಿತು. ಇದು ಬರೋದಕ್ಕೆ ಮೂಲ ಯಾವುದು ಅಂತ ಆಲೋಚನೆ ಮಾಡಿದ್ರೆ ಇನ್ನೊಂದು ಮಾವಿನ ಹಣ್ಣಿನ ಬೀಜ ಅಂತ ನಮಗೆ ಗೊತ್ತಾಗತ್ತೆ. ಮಾವಿನ ಹಣ್ಣಿನ ಬೀಜದಿಂದ ಅದು ಮೊಳಕೆ ಬಂದು ಆಮೇಲೆ ಒಂದು ಗಿಡವಾಗಿ, ಆಮೇಲೆ ದೊಡ್ಡ ಮರವಾಗಿ, ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ನಮಗೆ ಸಿಕ್ಕಿತು. ಅಂದ್ರೆ ಈ ಮರ ಅಥವಾ ಈ ಮಾವಿನ ಹಣ್ಣು ಇದೆಲ್ಲ ಒಂದು ಪ್ರಾಡಕ್ಟ್ ಅಂತ ಆಯಿತು. ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ ಅಥವಾ ಉಪನಿಷತ್ತಿನಲ್ಲಿ ಕಾರ್ಯ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡಿದ್ದೇವೆ. ಬಂಗಾರ, ಚಿನ್ನ ಇರುತ್ತೆ, ಚಿನ್ನದಿಂದ ನಾವು ಹಲವಾರು ಆಭರಣಗಳನ್ನ ಮಾಡಬಹುದು. ಆ ಚಿನ್ನ ಅಂತ ಹೇಳೋದು ಕಾರಣ ಆಯಿತು. ನಾನಾ ತರದ ಆಭರಣಗಳನ್ನ ನಾವು ಕಾರ್ಯ ಅಂತ ತಿಳಿದುಕೊಂಡಿದ್ದೇವೆ. ಈ ಕಾರಣ ಮತ್ತೆ ಕಾರ್ಯವನ್ನ ನಾವು ಮರಿಲೇಬಾರ್ದು. ತುಂಬ ಸಲ ಉಪನಿಷತ್ತಿನಲ್ಲಿ ಈ ಪದಗಳನ್ನ ಉಪಯೋಗಿಸ್ತಾ ಇರ್ತೇವೆ. ಕಾರ್ಯ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅಥವಾ ಎಫೆಕ್ಟ್, ಕಾರಣ ಅಂತ ಹೇಳಿದ್ರೆ ಕಾಸ್ ಅಥವಾ ಮೂಲ. ಈ ಮಾವಿನ ಬೀಜದಿಂದ ಮೊಳಕೆ ಬಂದು ಈ ಸಸಿ ಹುಟ್ಟಿಕೊಂಡು ಮರವಾಗಿ ಬೆಳೆಯಿತು ಅಲ್ವೇ? ಹಾಗಾದ್ರೆ ಈ ಬೀಜದ ಒಳಗೆ ಏನಿತ್ತು? ಒಡೆದು ನೋಡಿದ್ರೆ ಏನು ಕಾಣೋದಿಲ್ಲ, ಕಾಲಿದ್ದಾಗೆ ಕಾಣಿಸತ್ತೆ. ಹಾಗಾದ್ರೆ ನಮ್ಮ ಮಾಡರ್ನ್ ಸೈನ್ಸ್ನ ಪ್ರಕಾರ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಯಾವುದೋ ಒಂದು ವಸ್ತುವನ್ನ ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಈಗಿನ ಆಧುನಿಕ ವಿಜ್ಞಾನದಲ್ಲಿ ಈ ತರದ ತತ್ವಗಳಿವೆ. ಅದೇ ತತ್ವವನ್ನು ನಾವಿಲ್ಲಿ ಉಪಯೋಗಿಸೋಣ. ಈ ಮರ ಶೂನ್ಯದಿಂದ ಬರಕ್ ಸಾಧ್ಯವಾ? ಸಾಧ್ಯ ಇಲ್ಲ ಅಲ್ವೇ? ಶೂನ್ಯದಿಂದ ಏನು ಬರ್ಬೋದು? ಶೂನ್ಯದಿಂದ ಶೂನ್ಯ ಮಾತ್ರ. ಅದು ಖಾಲಿ ಅಂತಾದ್ರೆ ಖಾಲಿಯಿಂದ ಖಾಲಿ ಮಾತ್ರ ಬರ್ಬೋದು. ಹೀಗೆ ಗಿಡ ಮರ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಮೊಳಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಸ್ಯ ಅಥವಾ ಮರ, ಮಾವಿನ ಹಣ್ಣು ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಬೀಜದಲ್ಲಿ ಅವ್ಯಕ್ತ ರೂಪದಲ್ಲಿ ಈ ಮರ ಹುದುಗಿಕೊಂಡಿದೆ. ಈ ಬೀಜದ ಒಳಗಡೆ ಈ ದೊಡ್ಡ ಮಾವಿನ ಮರ ಹುದುಗಿಕೊಂಡಿತ್ತು. ಆಮೇಲೆ ಮೊಳಕೆ ಬಂದು ಅದರಿಂದ ಸಸಿಯಾಗಿ ಮರವಾಗಿ ಬೆಳೆಯಿತು. ಈಗ ನಾವು ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಸುಲಭ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಮೊಬೈಲ್ ಫೋನಲ್ಲಿ ಇರ್ಬೋದು ಅಥವಾ ಕಂಪ್ಯೂಟರ್ಲೆಲ್ಲ ಸಣ್ಣ, ಇಷ್ಟು ಸಣ್ಣ ಚಿಪ್ ಅಂತ ಹೇಳ್ತೀವಿ ನೋಡಿ, ಇಷ್ಟೇ ಸಣ್ಣದು ಏನಿದೆ ಅದರಲ್ಲಿ? ಓಹೋ, ಏನೆಲ್ಲ ನಾವು ಇಟ್ಕೊಳ್ಬೋದು. ಫೋಟೋ ಇಟ್ಕೊಳ್ಬೋದು, ಆಡಿಯೋ ಇಟ್ಕೊಳ್ಬೋದು, ವಿಡಿಯೋ ಇಟ್ಕೊಳ್ಬೋದು ಅಲ್ವೇ? ಫೋನ್ ನಂಬರ್, ಎಷ್ಟು ಸಾವಿರ ಜನರ ಫೋನ್ ನಂಬರ್ಗಳನ್ನು ಇಟ್ಕೊಳ್ತೇವೆ. ಹೇಗೆ ಸಾಧ್ಯ? ಇಷ್ಟೇ ಸಣ್ಣದು ತಾನೇ ಅದು. ಫೋನ್ ಕಾಣಲಿಕ್ಕೆ ಸ್ವಲ್ಪ ದೊಡ್ಡ ಇದ್ರೂ ಅದರ ಒಳಗಿರುವ ಚಿಪ್ ಇಷ್ಟೇ ಸಣ್ಣದು. ಇದರಲ್ಲಿಯೇ ಎಲ್ಲವನ್ನು ಇಟ್ಟುಕೊಂಡಿರುವಂಥದ್ದು. ಕಣ್ಣಿಗೆ ಕಾಣುತ್ತಾ? ಆ ಚಿಪ್ ಅಂತ ಹೇಳೋದು ಕಾಣುತ್ತೆ, ಅದರ ಒಳಗಡೆ ಏನಿದೆಯೋ ಕಾಣುತ್ತಾ? ಅದು ಕಾಣಲ್ಲ. ಅದನ್ನು ಎನ್ಕೋಡೆಡ್ ಅಂತ ಹೇಳ್ತೀವಿ. ಅದರಲ್ಲಿ ಕೋಡ್ ಇದೆ. ಆ ಕೋಡಿನ ಪ್ರಕಾರ ಅದು ಕೆಲಸ. ಕೋಡ್ ಅಂದ್ರೆ ಈ ಕೋಡ್ ಅಲ್ಲ, COD ಕೋಡ್ ಹೇಳ್ತಿರೋದು ನಾನು. ಅದರ ಪ್ರಕಾರ ಅದು ಕೆಲಸ ಮಾಡತ್ತೆ. ಹಾಗೆ ಇಲ್ಲಿ ಕೂಡ ಈ ಬೀಜದ ಒಳಗಡೆ ಈ ದೊಡ್ಡ ಮರವಾಗುವಂತ ಒಂದು ಕೋಡ್, COD ಕೋಡ್ ಅದರ ಒಳಗಡೆ ಇದೆ. ಅವ್ಯಕ್ತ ರೂಪದಲ್ಲಿ ಇದೇ ಮರ ಅಲ್ಲಿ ಹುದುಗಿಕೊಂಡಿದೆ. ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗೋದಿಲ್ಲ ಅಷ್ಟೇ.
ಅದರಿಂದ ಮೊಳಕೆ ಬಂದು ಸಸಿಯಾಗಿ ಮರವಾಗಿ ಎಷ್ಟೊಂದು ದೊಡ್ಡ ಕಾಂಡ ಆಯಿತು, ಎಷ್ಟೊಂದು ಕೊಂಬೆಗಳು ಬಂತು, ಎಷ್ಟೊಂದು ಎಲೆಗಳು, ಎಷ್ಟು ಕಾಯಿಗಳು. ಎಲ್ಲವೂ ಎಲ್ಲಿತ್ತು, ಎಲ್ಲಿಂದ ಬಂತು? ಶೂನ್ಯದಿಂದ ಅಂತೂ ಅಲ್ಲ. ಇದರ ಒಳಗಡೆ ಇದ್ದ ಅವ್ಯಕ್ತ ರೂಪದಿಂದ ಈಗ ವ್ಯಕ್ತ ರೂಪಕ್ಕೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಷ್ಟೇ ವ್ಯತ್ಯಾಸ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ತತ್ವವನ್ನ ನಾವೀಗ ಇಲ್ಲಿ ಅಳವಡಿಸಿಕೊಳ್ಳೋಣ. ಸ್ಥೂಲ ಶರೀರ ಕಣ್ಣಿಗೆ ಕಾಣ ಸಿಗತ್ತೆ. ನನ್ನ ಶರೀರ ನನಗೂ ಕಾಣತ್ತೆ, ಬೇರೆಯವರಿಗೂ ಕಾಣತ್ತೆ. ಹಾಗೆ ನಿಮ್ಮ ಶರೀರ ನಿಮಗೂ ಕಾಣತ್ತೆ, ಬೇರೆಯವರಿಗೂ ಕಾಣತ್ತೆ. ಒಂದು ಮರದ ಹಾಗಿದೆ. ಅದರ ಒಳಗಡೆ ಇರುವ ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣ ಸಿಗದೇ ಇರಬಹುದು, ಆದರೆ ನನ್ನ ಅನುಭವಕ್ಕೆ ಬರ್ತಾ ಇದೆ, ನನಗೆ ಕಿವಿ ಕೇಳ್ತಾ ಇದೆ, ಕಣ್ಣು ಕಾಣ್ತಾ ಇದೆ, ನನ್ನ ಮನಸ್ಸು ನನಗೆ ಗೊತ್ತಾಗ್ತಾ ಇದೆ, ನನ್ನ ಬುದ್ಧಿ ನನಗೆ ಗೊತ್ತಾಗ್ತಾ ಇದೆ, ನನ್ನ ನೆನಪಿನ ಶಕ್ತಿ ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಎಲ್ಲಿಂದ ಬಂತು ಇದೆಲ್ಲ? ಶೂನ್ಯದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದಕ್ಕೆ ಕಾರಣ ಯಾವುದು? ಇದೀಗ ಒಂದು ಪ್ರಾಡಕ್ಟ್ ಆಯಿತು. ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಉತ್ಪನ್ನಕ್ಕೆ ನಾವೀಗ ಒಂದು ಫೋನೋ ಅಥವಾ ಯಾವುದೋ ಒಂದು ಔಷಧಿ ತಗೊಳ್ತೇವೆ ಅಂತ ಅನ್ಕೊಳ್ಳಿ. ಹೊರಗಡೆ ಏನಿರುತ್ತೆ ಅದರಲ್ಲಿ ಬರ್ಕೊಂಡಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್. ಏನು ಹಾಗಂದ್ರೆ ಯಾವಾಗ ಇದರ ಸೃಷ್ಟಿ ಆಯಿತು, ಯಾವಾಗ ಇದು ನಾಶ ಆಗತ್ತೆ ಅಂದ್ರೆ ಅದರಿಂದ ನಂತರ ಅದನ್ನು ಉಪಯೋಗಿಸಿದ್ರೆ ಅದು ಪ್ರಯೋಜನ ಇಲ್ಲ, ಹಾಗಾದ್ರೆ ಅದನ್ನ ಬಿಸಾಕಿ ಬಿಡ್ತೇವೆ. ಅಥವಾ ಒಂದು ಟಿವಿಯನ್ನೇ ಕೊಂಡ್ಕೊಳ್ಳೋಣ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಬರ್ದಿಲ್ಲ ಅದರಲ್ಲಿ, ಆದರೆ ನಮಗೆ ಗೊತ್ತಿದೆ ಅದನ್ನು ಉಪಯೋಗಿಸಿದ್ರೂ ಉಪಯೋಗಿಸದೇ ಇದ್ರೂ ಕೂಡ ಕೆಲವು ವರ್ಷಗಳ ನಂತರ ಅದು ಕೆಲಸ ಮಾಡೋದಿಲ್ಲ. ರಿಪೇರಿ ಮಾಡಲಿಕ್ಕೆ ತಗೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, ಸ್ವಾಮಿ ನೀವು ಬೇರೆ ತಗೊಳ್ಳಿ, ಇದು ಇನ್ನು ನೀವು ರಿಪೇರಿ ಮಾಡಿದ್ರು ಕೆಲಸ ಮಾಡೋದಿಲ್ಲ, ಎಲ್ಲೋ ಒಂದು 10 ದಿನ ಕೆಲಸ ಮಾಡ್ಬೋದು, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳಲ್ವಾ? ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸೃಷ್ಟಿ ಆಯಿತೋ ಅದಕ್ಕೆ ನಾಶ ಇದ್ದೇ ಇದೆ, ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಇದೆಲ್ಲವೂ ಈ ಟಿವಿ ಐಟಮ್ಸ್ ಎಲ್ಲ ಎಲ್ಲಿಂದ ಬಂತು? ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ಮಾಡಿದ್ರು. ಆ ವಸ್ತುಗಳು ಎಲ್ಲಿಂದ ಬಂತು? ಇನ್ನು ಬೇರೆ ವಸ್ತುಗಳನ್ನು ಸೇರಿಸಿ ಮಾಡಿರುವಂಥದ್ದು. ಅಂದ್ರೆ ಅದು ಎಲ್ಲ ಪ್ರಾಡಕ್ಟ್ ಆಯಿತು. ಯಾವುದೆಲ್ಲ ಪ್ರಾಡಕ್ಟ್ ಅಂತ ಅನ್ಕೊಳ್ತೀವೋ ಅದಕ್ಕೆಲ್ಲ ನಾಶ ಇದ್ದೇ ಇದೆ, ಅದಕ್ಕೆಲ್ಲ ಒಂದು ಸೃಷ್ಟಿಯ ಸಮಯವೂ ಇದ್ದೇ ಇದೆ. ಯಾವತ್ತೋ ಒಂದು ದಿನ ಮಾಡಿದೆವು ಅದನ್ನು. ಹಾಗೆಯೇ ಈ ಸ್ಥೂಲ ಶರೀರ, ಈ ಸೂಕ್ಷ್ಮ ಶರೀರ ಎಲ್ಲಿಂದ ಬಂತು? ಇದಕ್ಕೊಂದು ಕಾರಣ ಬೇಕು ತಾನೆ. ಸ್ಥೂಲ ಶರೀರವು, ಸೂಕ್ಷ್ಮ ಶರೀರ, ಅದರ ಜೊತೆ ಪ್ರಪಂಚವು, ನಮ್ಮ ಈ ಬ್ರಹ್ಮಾಂಡ ಶೂನ್ಯದಿಂದ ಬಂತೆ. ಶೂನ್ಯದಿಂದ ಏನೂ ಬರೋದಿಲ್ಲ, ಶೂನ್ಯದಿಂದ ಶೂನ್ಯ ಮಾತ್ರ ಬರೋದು, ಶೂನ್ಯದಿಂದ ಬೇರೆ ಏನು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಇದು ನಮಗೆ ಗೊತ್ತಿದೆ. ಹಾಗಾದ್ರೆ ಎಲ್ಲಿಂದ ಬಂತು? ಇದಕ್ಕೆಲ್ಲವೂ ಇರುವಂತಹದ್ದು ಕಾರಣ ಶರೀರ. ನಮ್ಮ ಆಧುನಿಕ ವಿಜ್ಞಾನಿಗಳು ಇನ್ನೂ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲಿಂದ ಬಂತು ಅಂತ. ನಮ್ಮ ವೇದಗಳು ಹಲವಾರು ಸಾವಿರ ವರ್ಷಗಳ ಹಿಂದೆ ಇದನ್ನ ಅನೌನ್ಸ್ ಮಾಡಿ ಆಗಿದೆ, ಡಿಕ್ಲೇರ್ ಮಾಡಿ ಆಗಿದೆ. ಅದು ಎಲ್ಲಿಂದ ಬಂತು? ಆತ್ಮದಿಂದ ಬಂತು ಅಂತ ಹೇಳ್ತಾರೆ. ಈಗ ಕಾರಣ ಶರೀರ ಅಂತ ತಿಳ್ಕೊಳ್ಳೋಣ ನಾವು. ಈ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಮೂಲವಾಗಿರುವಂಥದ್ದು ಕಾರಣ ಶರೀರ. ಅದಕ್ಕೆ ಇಲ್ಲಿ ಶರೀರದ್ವಯಸ್ಯ ಕಾರಣ ಮಾತ್ರ. ಹಾಗಂದ್ರೆ ಈ ಕಾರಣ ಶರೀರದ ಒಳಗಡೆ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎಲ್ಲವೂ ಪ್ರೋಗ್ರಾಮ್ ಆಗಿದೆ, ಎನ್ಕೋಡೆಡ್ ಕಾರಣ ಶರೀರದಲ್ಲಿ. ಕಾರಣ ಶರೀರ ಅಂತ ಹೇಳೋದೊಂದು ಪ್ಯಾಕೆಟ್ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಸ್ಥೂಲ ಶರೀರಗಳು ಇವೆ, ಸೂಕ್ಷ್ಮ ಶರೀರವೂ ಇದೆ. ಹಲವಾರು ಸ್ಥೂಲ ಶರೀರಗಳು. ಒಂದು ಸೃಷ್ಟಿಯಿಂದ ಒಂದು ಯುಗ ನಮಗೆ ಗೊತ್ತಿದೆ. ಈಗ ಕಲಿಯುಗ ನಡೀತಾ ಇದೆ. ಈ ಸೃಷ್ಟಿಯಿಂದ ಈ ಕಲಿಯುಗದ ಕೊನೆಯವರೆಗೂ ನಮಗೆ ಮೋಕ್ಷ ಸಿಕ್ಕಿಲ್ಲ ಅಂತ ಆದ್ರೆ ಇದೇ ಸೂಕ್ಷ್ಮ ಶರೀರವನ್ನು ಹೊತ್ತುಕೊಂಡು ತಿರುಗ್ತಾ ಇರ್ತೇವೆ ಬೇರೆ ಬೇರೆ ಸ್ಥೂಲ ಶರೀರದಲ್ಲಿ. ಸ್ಥೂಲ ಶರೀರ ಬದಲಾವಣೆ ಆಗ್ತಾ ಹೋಗುತ್ತೆ. ಸೂಕ್ಷ್ಮ ಶರೀರ ಸೃಷ್ಟಿಯಿಂದ ಪ್ರಳಯದವರೆಗೆ ಅದೇ ಸೂಕ್ಷ್ಮ ಶರೀರ. ಈ ಪ್ರಳಯ ಬಂದಾಗ ಈ ಸೂಕ್ಷ್ಮ ಶರೀರ ಮತ್ತೆ ಅವ್ಯಕ್ತ ರೂಪದಲ್ಲಿ ಕಾರಣ ಶರೀರದ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡತ್ತೆ.
ಇದು ಮಾನವರದ್ದು ಮಾತ್ರ ಅಲ್ಲ, ಎಲ್ಲ ಜೀವಿಗಳದ್ದು, ಎಲ್ಲ ಸಸ್ಯಗಳದ್ದು, ಎಲ್ಲ ಪ್ರಾಣಿಗಳದ್ದು ಹೀಗೆಯೇ ಪ್ರಳಯ ಅಂತ ಆದಾಗ ಎಲ್ಲ ಸ್ಥೂಲ ಶರೀರ ಹೇಗಿದ್ರೂ ನಾಶ ಆಗತ್ತೆ. ಸೂಕ್ಷ್ಮ ಶರೀರವೂ ಕೂಡ ಅವ್ಯಕ್ತ ರೂಪದಲ್ಲಿ ಕಾರಣ ಶರೀರದ ಒಳಗಡೆ ಹೋಗಿ ಕೂತು ಬಿಡುತ್ತೆ. ಅಂದ್ರೆ ಒಂದು ಪ್ರಳಯ ಆಗಿ ಇನ್ನೊಂದು ಸೃಷ್ಟಿ ಆಗುವ ತನಕ ಆ ಕಾರಣ ಶರೀರದಲ್ಲೇ ನಾವು ಇರ್ತೇವೆ. ಯಾವ ರೂಪದಲ್ಲಿ? ಅವ್ಯಕ್ತ ರೂಪದಲ್ಲಿ. ಸ್ಥೂಲ ಶರೀರವೂ ಇಲ್ಲ, ಸೂಕ್ಷ್ಮ ಶರೀರವೂ ಇಲ್ಲ, ಆದರೆ ಅವ್ಯಕ್ತ ರೂಪದಲ್ಲಿ ಕಾರಣ ಶರೀರದಲ್ಲಿ ನಾವೆಲ್ಲರೂ ಇರ್ತೇವೆ. ಇನ್ನೊಂದು ಸೃಷ್ಟಿ ಆದಾಗ, ಇನ್ನೊಂದು ಯುಗದ ಸೃಷ್ಟಿ ಆಗತ್ತೆ. ಆ ಸೃಷ್ಟಿ ಆದಾಗ ಈ ಕಾರಣ ಶರೀರ ಮತ್ತೆ ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಡತ್ತೆ. ಈಗ ಬೇರೆ ಬೇರೆ ಇನ್ನೊಂದು ಯುಗದಲ್ಲಿ ಮತ್ತೆ ನಮ್ಮದು ಬೇರೆ ಬೇರೆ ಸ್ಥೂಲ ಶರೀರ, ಅದೇ ಸೂಕ್ಷ್ಮ ಶರೀರ. ಹಾಗಾಗಿ ನಾವು ಖಂಡಿತವಾಗಿಯೂ ಪ್ರಾಮುಖ್ಯತೆಯನ್ನ ಸೂಕ್ಷ್ಮ ಶರೀರಕ್ಕೆ ಕೊಡ್ಲೇಬೇಕು. ಹಾಗಾದ್ರೆ ಈ ಕಾರಣ ಶರೀರ ಕೊನೆ ಆಗೋದಿಲ್ವೇ? ಕೊನೆಯಾಗತ್ತೆ. ಇದು ಸತ್ಸ್ವರೂಪ ಅಜ್ಞಾನಂ. ನೋಡೋಣ ಏನು ಅಂತದು. ಸತ್ ಸ್ವರೂಪ ಅಜ್ಞಾನ. ಕಾರಣ ಶರೀರ ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ? ಸತ್ ಸ್ವರೂಪ ಅಜ್ಞಾನ. ನಾವು ಯಾರು? ಸತ್ ಅಂತ ಹೇಳಿದ್ರೇನು? ಯಾವತ್ತೂ ಇರುವಂತಹದ್ದು. ಯಾವುದದು? ಆತ್ಮ. ಆತ್ಮದ ಸ್ವರೂಪ ನಮ್ಮದೇ ಅದು. ನಾವೇ ಆತ್ಮ ಅಂದ್ರೆ ನಮ್ಮ ನಿಜ ಸ್ವರೂಪ ಯಾವುದು? ಇದು ಗೊತ್ತಿಲ್ಲದೆ ಇರುವ ಕಾರಣ ನಮಗೆ ಕಾರಣ ಶರೀರ ಇದೆ. ಅಜ್ಞಾನ. ಸತ್ಸ್ವರೂಪ ಅಜ್ಞಾನ ಅಂದ್ರೆ ಆತ್ಮದ ಬಗ್ಗೆ ಅಜ್ಞಾನ ಇರುವ ತನಕ ಕಾರಣ ಶರೀರ ಇರತ್ತೆ. ಆತ್ಮಜ್ಞಾನ ಪಡೆದುಕೊಂಡೆವೋ ಕಾರಣ ಶರೀರ ನಾಶ ಆಗತ್ತೆ. ಯಾವಾಗ ನಾಶ ಆಗೋದಿದು? ಒಂದೇ ಸಲ ನಾಶ ಆಗೋದು. ಸೂಕ್ಷ್ಮ ಶರೀರ ಪ್ರತಿಯೊಂದು ಪ್ರಳಯದ ಸಮಯದಲ್ಲೂ ನಾಶ ಅಂದ್ರೆ ಅವ್ಯಕ್ತ ರೂಪದಲ್ಲಿ ಒಳಗಡೆ ಹೋಗತ್ತೆ. ಕಾರಣ ಶರೀರ ಮಾತ್ರ ಒಂದೇ ಸಲ ನಾಶ ಆಗೋದು. ಯಾವಾಗ? ಆತ್ಮಜ್ಞಾನವನ್ನ ನಾವು ಪಡೆದುಕೊಂಡಾಗ. ಕಾರಣ ಶರೀರ ಪಡೆದುಕೊಂಡ ತಕ್ಷಣ ಆಗೋದಿಲ್ಲ. ಪಡೆದುಕೊಂಡ ಮೇಲೆ ನಮ್ಮಲ್ಲಿ ಇರುವಂತಹ ಪ್ರಾರಬ್ಧ ಕರ್ಮಗಳನ್ನ ಮುಗಿಸಿಕೊಳ್ಳಬೇಕು. ಮುಗಿಸಿಕೊಂಡ ಮೇಲೆ ಮತ್ತೆ ನಮಗೆ ಜನ್ಮ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳುವ ಈ ಚಕ್ರ ವ್ಯೂಹದಿಂದ ನಾವು ಹೊರಗಡೆ ಬರೋದು ಆತ್ಮಜ್ಞಾನವನ್ನ ಪಡೆದುಕೊಂಡಾಗ. ಆತ್ಮಜ್ಞಾನವನ್ನ ಪಡೆದುಕೊಂಡಾಗ ಕಾರಣ ಶರೀರ ನಾಶವಾಗುತ್ತೆ. ಅದಕ್ಕೋಸ್ಕರ ಸತ್ಸ್ವರೂಪ ಅಜ್ಞಾನಂ ತತ್ ಕಾರಣ ಶರೀರಂ. ಎಷ್ಟರವರೆಗೆ ನಮಗೆ ನಾನು ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ವೋ ಅಷ್ಟರವರೆಗೆ ನಮ್ಮ ಕಾರಣ ಶರೀರ ಇರತ್ತೆ. ನಮ್ಮ ಕಾರಣ ಶರೀರ ಇರುವಲ್ಲಿವರೆಗೆ ನಾವು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಈ ಚಕ್ರವ್ಯೂಹದಲ್ಲೇ ತಿರುಗ್ತಾ ಇರ್ತೇವೆ. ಅದಕ್ಕೋಸ್ಕರ ಆತ್ಮಜ್ಞಾನ ಅಂತ ಹೇಳೋದು ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಆಮೇಲೆ ನಿರ್ವಿಕಲ್ಪಕ ರೂಪಂ. ನಿರ್ವಿಕಲ್ಪ. ಏನು ವಿಕಲ್ಪ ಅಂತ ಹೇಳಿದ್ರೆ? ಬದಲಾವಣೆ. ನಿರ್ವಿಕಲ್ಪ ಅಂತ ಹೇಳಿದ್ರೆ ಬದಲಾವಣೆ ಆಗದೇ ಇರುವಂತಹದ್ದು. ಈಗ ಮಾವಿನ ಹಣ್ಣಿನ ಬೀಜದ ಒಳಗಡೆ ನಮಗೆ ಏನಾದ್ರೂ ಬದಲಾವಣೆ ಕಾಣತ್ತಾ? ಏನು ಗೊತ್ತಾಗೋದಿಲ್ಲ ಅಲ್ವೇ? ಗೊತ್ತಾಗತ್ತಾ? ಏನು ಗೊತ್ತಾಗೋದಿಲ್ಲ ನಮ್ಗೆ. ಅದರ ಒಳಗಡೆ ಏನಾಗ್ತಾ ಇದೆ ಯಾರಿಗೊತ್ತು? ಏನು ಕಾಣಿಸೋದಿಲ್ಲ. ನಮ್ಗೆ ಕಾಣಿಸೋದು ಯಾವಾಗ? ಅದು ಮೊಳಕೆ ಬಂದಾಗ, ಓಹೋ ಇದು ಗಿಡ ಆಗ್ತಾ ಇದೆ ಅಂತ ನಮ್ಗೆ ಅವಾಗ ತಾನೇ ಗೊತ್ತಾಗೋದು. ಹಾಗೆ ಇಲ್ಲಿ ಕೂಡ ಕಾರಣ ಶರೀರ ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಾಗೋದಿಲ್ಲ, ಯಾವ ಬದಲಾವಣೆಯೂ ಇಲ್ಲದ ಹಾಗೆ. ಅಂದ್ರೆ ಇದನ್ನ ತಿಳಿದುಕೊಳ್ಳುವಂತಹ ರೀತಿ ಹೇಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಮೂಲಕ ನಾವು ಇದರ ಹತ್ತಿರದ ಉದಾಹರಣೆ ಅಂತ ಹೇಳ್ಬೋದು. ಇದರ ಉದಾಹರಣೆ ಹೇಳಲಿಕ್ಕೆ ಯಾವುದೂ ಇಲ್ಲ, ಇದರ ಥರ ಯಾವುದೂ ಇಲ್ಲ. ಇದರ ಹತ್ತಿರದ ಉದಾಹರಣೆ ಯಾವುದು ಅಂತ ನೋಡೋಣ. ನಾವು ಗಾಢವಾದ ನಿದ್ರೆಯಲ್ಲಿದ್ದಾಗ ನಮ್ಮ ಜ್ಞಾನೇಂದ್ರಿಯಗಳು ಕೆಲಸ ಮಾಡತ್ತಾ? ಯಾರು ಕರೆದ್ರೂ ನಮ್ಗೆ ಗೊತ್ತಾಗಲ್ಲ. ನಮ್ಮ ಮುಂದೆ ಯಾರು ಬಂತು ನಿಂತರೂ ನಮ್ಗೆ ಗೊತ್ತಾಗಲ್ಲ. ನಮ್ಮನ್ನು ಯಾರಾದ್ರೂ ಮುಟ್ಟಿದ್ರೂ ನಮ್ಗೆ ಗೊತ್ತಾಗಲ್ಲ. ಯಾಕೆ? ಗಾಢವಾದ ನಿದ್ರೆಯಲ್ಲಿದ್ದೇವೆ ನಾವು. ಜ್ಞಾನೇಂದ್ರಿಯಗಳು ಕೆಲಸ ಮಾಡಲ್ಲ. ಕರ್ಮೇಂದ್ರಿಯಗಳು ಕೆಲಸ ಮಾಡಲ್ಲ. ಪ್ರಾಣ
5 ಪ್ರಾಣಗಳು ಕೆಲಸ ಮಾಡ್ತಾ ಇರ್ಬೋದು, ಆದರೆ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಮನಸ್ಸು ಬುದ್ಧಿ ಕೆಲಸ ಮಾಡತ್ತಾ? ಗಾಢವಾದ ನಿದ್ರೆಯಲ್ಲಿದ್ದಾಗ ಮನಸ್ಸು ಕೆಲಸ ಮಾಡೋದಿಲ್ಲ, ಬುದ್ಧಿಯೂ ಕೆಲಸ ಮಾಡೋದಿಲ್ಲ. ಅಂದ್ರೆ ಹತ್ತಿರವಾಗಿ ಕಾರಣ ಶರೀರದಲ್ಲಿ ಇದ್ದ ಹಾಗೆ. ಉದಾಹರಣೆ ಮೂಲಕ ಹೇಳಬೇಕು ಅಂತ ಇದ್ರೆ, ಗಾಢವಾದ ನಿದ್ರೆಯಲ್ಲಿದ್ದಾಗ ನಮಗೆ ಯಾವ ಅನುಭವ ಇದೆಯೋ ಅದೇ ಥರ ಕಾರಣ ಶರೀರ. ಆ ಸಮಯದಲ್ಲಿ ನಮ್ಗೆ ಏನು ಗೊತ್ತಾಗೋದಿಲ್ಲ. ಎದ್ದ ಮೇಲೆ ಯಬ್ಬ ಎಂತ ನಿದ್ದೆ ಮಾಡಿದೆ ಮಾರ್ಯಾರೆ, ನಾನು ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಯ್ತು? ನನಗೇನು ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು ತಾನೆ ಅಲ್ವೇ? ಎದ್ದ ಮೇಲೆ ಮತ್ತೆ ನಮ್ಮ ಸುಖ ದುಃಖಗಳು ನಮ್ಮ ಜೊತೆಯೇ ಇದ್ದವು. ನಿದ್ದೆಯಲ್ಲಿದ್ದಾಗ ನನ್ನ ಹೆಸರೇನು ನನಗೆ ಗೊತ್ತಿಲ್ಲ. ನಾನೊಂದು ತಾಯಿಯೋ ಹೆಂಡತಿಯೋ ಅಮ್ಮನೋ ಮಗಳೋ ಮಗನ ಗಂಡನ ನನಗೇನು ಗೊತ್ತಿಲ್ಲ. ಎಲ್ಲರೂ ನಿದ್ದೆಯಲ್ಲಿದ್ದಾಗ ಒಂದೇ ಗಾಢ ನಿದ್ರೆಯಲ್ಲಿ, ಸ್ವಪ್ನಾವಸ್ಥೆ ಅಲ್ಲ, ಗಾಢ ನಿದ್ರೆಯಲ್ಲಿದ್ದಾಗ ಎಲ್ಲರೂ ಒಂದೇ ಥರ, ಏನು ವ್ಯತ್ಯಾಸ ಇಲ್ಲ. ಎಷ್ಟೇ ಕೆಟ್ಟವರಾಗಲಿ, ಎಷ್ಟೇ ಒಳ್ಳೆಯವರಾಗಲಿ, ಮಕ್ಕಳೇ ಆಗಲಿ, ಎಷ್ಟೇ ತಂಟೆ ಮಾಡೋ ಮಕ್ಕಳೇ ಆಗಲಿ, ಅವರು ಗಾಢವಾದ ನಿದ್ದೆಯಲ್ಲಿದ್ದಾಗ ಎಲ್ಲರೂ ಒಂದೇ ಥರ. ಈ ಥರ ಇರತ್ತೆ ಕಾರಣ ಶರೀರ ಅಂತ ಹೇಳೋದು. ಹತ್ತಿರದ ಉದಾಹರಣೆ ಇದು. ಹೇಗೆ ಭಗವಂತ ಕ್ಷೇತ್ರಜ್ಞ ವಿಭಾಗ ಯೋಗ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಆಕಾಶ ಅಂದ್ರೆ ಸ್ಪೇಸ್, ಇದು ಆತ್ಮಕ್ಕೆ ಹತ್ತಿರವಾದ ಉದಾಹರಣೆ ಅಂತ ಹೇಳ್ತಾನೆ. ಆತ್ಮಕ್ಕೆ ಉದಾಹರಣೆ ಬೇರೆ ಯಾವುದು ಇಲ್ಲ, ಆದರೆ ಹತ್ತಿರವಾದ ಉದಾಹರಣೆ. ಹೇಗೆ ನಾವು ಆಕಾಶವನ್ನು ಎಲ್ಲ, ನೀಲಿಯಾದ ಆಕಾಶ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಕಾಣಸಿಗುವಂತಹ ಸ್ಪೇಸ್ ಎಲ್ಲ ಕಡೆ ಇದೆ. ಅದು ಮನೆಯಲ್ಲಿಯೂ ಇದೆ. ಮನೆ ಎಲ್ಲಿ ಕಟ್ಟಿದ್ದೇವೆ ನಾವು? ಆ ಆಕಾಶದಲ್ಲಿ ಮನೆಯನ್ನು ಕಟ್ಟಿದ್ದೇವೆ. ಆ ಮನೆಯನ್ನು ತೆಗೆದು ಹಾಕಿದ್ರೆ ಮತ್ತೆ ನಮಗೆ ಕಾಣಸಿಗತ್ತೆ ಆಕಾಶ. ಹಾಗೆ ಹತ್ತಿರದ ಉದಾಹರಣೆಯನ್ನು ಹೇಳ್ತಾ ಇರೋದು. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ತಾಯಿಯ ಗರ್ಭದಲ್ಲಿ ಇರುವಂತಹ ಭ್ರೂಣ, ಮೊದಲನೇದಾಗಿ ಒಂದು ಬೀಜ ಮಾತ್ರ ಇರುತ್ತೆ. ನಾವು ಗರ್ಭಧಾರಣೆಯನ್ನು ಮಾಡಿದೇವೋ ಇಲ್ವೋ ಅಂತ ಈಗ ಸ್ಕ್ಯಾನಿಂಗ್ ಅಲ್ಲಿ ತೋರಿಸ್ತಾರೆ. ನಮಗೆ ಏನ್ ಕಾಣುತ್ತೆ? ನಮಗೆ ಏನಿಲ್ಲ, ಒಂದು ಮುದ್ದೆ ಮಾತ್ರ ಕಾಣುತ್ತೆ. ಆಮೇಲೆ ಸ್ವಲ್ಪ ದಿನಗಳಾದ ಮತ್ತೆ 5ನೇ ತಿಂಗಳಲ್ಲಿ ಮತ್ತೆ ಸ್ಕ್ಯಾನಿಂಗ್, 6ನೇ ತಿಂಗಳಲ್ಲೋ ಹೇಳ್ತಾರೆ. ಆಗ ನೋಡಿದ್ರೆ ಏನ್ ಕಾಣಿಸುತ್ತೆ? ಸ್ವಲ್ಪ ಇದು ನಿಮ್ಮ ಮಗುವಿನ ಕಾಲು, ನಿಮ್ಮ ಮಗುವಿನ ತಲೆ ಅಂತ ಅವ್ರು ಹೇಳಿದಾಗ ಓಹೋ ಏನೋ ಒಂದು ಸ್ವಲ್ಪ ಆ ಕಡೆ ಕಾಣಿಸುತ್ತೆ ಅಷ್ಟೇ. 9ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಕೈ ಕಾಲು ತಲೆ ಎಲ್ಲವೂ ಕಾಣಿಸುತ್ತೆ ನಮಗೆ. ಅಂದ್ರೆ ಆ ಭ್ರೂಣ ನೋಡಿ ಬೀಜವಾಗಿತ್ತು. ನಮಗೆ ಕಾಣುವಾಗ ಯಾವ ಬದಲಾವಣೆಯೂ ಅದರಲ್ಲಿ ಕಾಣೋದಿಲ್ಲ. ಅದು ಕಾರಣ ಶರೀರ, ನಿರ್ವಿಕಲ್ಪಕ ರೂಪಂ. ಅದು ಕಾರಣ ಶರೀರ ಅಲ್ಲ, ಕಾರಣ ಶರೀರದ ಹಾಗೆ ಒಂದು ಉದಾಹರಣೆಯನ್ನು ಹೇಳ್ತಾ ಇರೋದು. ನಿರ್ವಿಕಲ್ಪಕ ರೂಪಂ ಅಂತ ಹೇಳಿದ್ರೆ ಏನು ಬದಲಾವಣೆ ಇಲ್ಲ. ಸ್ವಲ್ಪ ದಿನ ಆದ ಮತ್ತೆ ಆಮೇಲೆ ಸ್ವಲ್ಪ ಬದಲಾವಣೆ ಕಾಣಿಸುತ್ತೆ. ಅಂದ್ರೆ ಈ ಕಾರಣ ಶರೀರಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಹೇಗಿದೆಯೋ ಹಾಗೇ ಇರತ್ತೆ. ಅದು ಬದಲಾವಣೆ ಎಲ್ಲಿ ತಂದುಕೊಳ್ಬಹುದು? ಸೂಕ್ಷ್ಮ ಶರೀರದಲ್ಲಿ. ಸ್ಥೂಲ ಶರೀರ ಹೇಗಿದ್ರು ಆಟೋಮ್ಯಾಟಿಕ್ ಬದಲಾವಣೆ ಆಗತ್ತೆ. ದಪ್ಪ ಆಗ್ತೇವೆ, ತೆಳ್ಳಗೆ ಆಗ್ತೇವೆ, ಇದು ಬದಲಾವಣೆ ಹೇಗಿದ್ರು ಹಾಗೆ ಆಗ್ತದೆ. ಸೂಕ್ಷ್ಮ ಶರೀರದಲ್ಲಿ ಪ್ರಯತ್ನಪೂರ್ವಕವಾಗಿ ನಾವು ಸಾಧನೆಯನ್ನ ಮಾಡಿ ಜ್ಞಾನವನ್ನ ಪಡೆದರೆ ಮಾತ್ರ ಈ ಕಾರಣ ಶರೀರ ನಾಶವಾಗತ್ತೆ. ಆಗಬಹುದು ಅಲ್ಲ, ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಅದು ನಾಶವಾಗುವಂಥದ್ದು. ಅದಕ್ಕೆ ನಿರ್ವಿಕಲ್ಪಕ ರೂಪಂ. ಇನ್ನು ಮೊದಲನೇದಾಗಿ ಬರುವಂತಹ ಅನಿರ್ವಾಚ್ಯ ಅನಾದಿ ಅವಿದ್ಯಾರೂಪಂ. ಅನಿರ್ವಾಚ್ಯ ಅಂತ ಹೇಳಿದ್ರೆ ಮಾತಿನಲ್ಲಿ ವರ್ಣಿಸಲು ಅಸದಳವಾದಂಥದ್ದು ಈ ಕಾರಣ ಶರೀರ. ಎಷ್ಟು ಹೇಳಿದ್ರು ಅದು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಥರದ್ದು ಕಾರಣ ಶರೀರ. ಆದ್ರೂ ನೋಡಿ ಇಷ್ಟು ವರ್ಣನೆಯನ್ನು ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಯಾಕೆಂದ್ರೆ ನಮ್ಗೆ ಒಂದು ಅದರ ಹತ್ತಿರ ಆದ್ರೂ ಬರಬೇಕು ತಾನೆ ನಮ್ಮ ಊಹನೆಗೆ. ಓಹೋ ಹೀಗಿರತ್ತಾ, ಒಂದು ಫೀಟಸ್ ಅಂತ ಹೇಳಿದ್ರೆ ಓಹೋ ಹೀಗಿರತ್ತೆ, ಆಮೇಲೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತೇಳಿ ನಮ್ಗೆ ಅರ್ಥ ಆಗತ್ತೆ ಹೇಗೆ ಅಂತ. ಅದಕ್ಕೆ ಹೇಳ್ತಿರೋದು. ಶಬ್ದದಲ್ಲಿ ವರ್ಣಿಸಲು ಸಾಧ್ಯ ಇಲ್ಲ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಇದ್ರೆ, ಯಾವುದೇ ಭೌತಶಾಸ್ತ್ರ ಕಲಿತವರನ್ನ, ಭೌತ ವಿಜ್ಞಾನಿ ಅಂತ ಹೇಳೋಣ, ಅಂಥವರ ಹತ್ರ ಹೋಗಿ ಕತ್ತಲೆ ಅಂದ್ರೆ ಏನು,
ಪ್ರಶ್ನೆ ಮಾಡಿ ನೋಡಿದ್ರೆ ಏನು ಹೇಳ್ತಾರೆ? ಬೆಳಕು ಇಲ್ಲದೆ ಇರುವಂಥದ್ದು ಕತ್ತಲೆ ಅಷ್ಟೇ. ಬೆಳಕಿನ ಬಗ್ಗೆ ಎಷ್ಟೊಂದು ವಿಚಾರಗಳಿವೆ. ಇನ್ನೂ ಸಂಶೋಧನೆ ನಡೀತಾನೇ ಇದೆ. ಲೈಟ್, ಬೆಳಕಿನ ಬಗ್ಗೆ ಒಂದು ದೊಡ್ಡ ಸಬ್ಜೆಕ್ಟ್ ಅದು ಲೈಟ್ ಅಂತ ಹೇಳೋದು ಅಲ್ವೇ? ಕತ್ತಲೆ ಅಂತ ಹೇಳೋದು ಅದು ಸಬ್ಜೆಕ್ಟೇ ಅಲ್ಲ. ಯಾಕೆ? ಬೆಳಕು ಇಲ್ಲದಿರೋದು ಕತ್ತಲೆ ಅಷ್ಟೇ ಹೊರತು ಕತ್ತಲೆಯ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಹಾಗಾದ್ರೆ ವಿಚಾರಣೆ ಮಾಡೋಣ, ಕತ್ತಲೆಯ ಬಗ್ಗೆ ವಿಚಾರಣೆಯನ್ನು ಮಾಡೋಣ. ಒಂದು ಕತ್ತಲೆಯ ಕೋಣೆಗೆ ಹೋಗಿ ವಿಚಾರಣೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಅಲ್ಲಿ ಲೈಟ್ ಹಾಕಿ ನೋಡಬೇಕು. ನಾವು ಇದನ್ನ ಬಗ್ಗೆ ವಿಚಾರಣೆ ಮಾಡೋದಂದ್ರೆ ಏನು? ಒಂದು ಬೆಳಕು ಬೇಕು ತಾನೇ ವಿಚಾರಣೆ ಮಾಡಬೇಕು ಅಂತ ಇದ್ರೆ. ಸರಿ, ಒಂದು ಲೈಟ್ ಆನ್ ಮಾಡಿದ್ರೆ, ಲೈಟ್ ಹಾಕಿದ್ರೆ, ಬೆಳಕನ್ನ ತಂದ್ರೆ, ಅಯ್ಯೋ ಕತ್ತಲೆ ಓಡೇ ಬಿಡ್ತು. ಕತ್ತಲೆ ಇದೆಯಾ ಅಲ್ಲಿ? ಅಯ್ಯೋ ಕತ್ತಲೆ ಇಲ್ಲ, ಇಷ್ಟೊತ್ತು ಕತ್ತಲೆ ಇತ್ತು. ಬೆಳಕು ಬಂದ ತಕ್ಷಣ ಕತ್ತಲೆ ಹೋಗಿಬಿಡ್ತು. ಎಲ್ಲೋಯ್ತು? ಎಲ್ಲಿ ನಾಶ ಆಯಿತು? ಯಾವುದಾದ್ರೂ ಒಂದು ವಸ್ತು ನಾಶ ಆದರೆ, ನಾಶ ಆದ ಮೇಲೆ ಏನೋ ಒಂದು ಉಳಿದಿರುತ್ತೆ. ಸುಟ್ಟು ಬಿಟ್ರೆ ಅಲ್ಲಿ ಬೂದಿ ಆದ್ರೂ ಇರುತ್ತೆ. ಏನೋ ಒಂದು ಬೇಕು ತಾನೆ. ಮಂಚದಡಿ ಕಾಣಾಯ್ತಾ ಅದು ಕತ್ತಲೆ? ಎಲ್ಲೋಯ್ತು? ನಮ್ಮ ಅನುಭವಕ್ಕೆ ಬರುತ್ತೆ. ಆದರೆ ಕತ್ತಲೆಯನ್ನ ವರ್ಣನೆ ಮಾಡೋದು ಅಂತ ಹೇಳಿದ್ರೆ ಬೆಳಕು ಇಲ್ಲದೆ ಇರೋದು ಅಷ್ಟೇ ಗೊತ್ತು ಹೊರತು ನಮಗೆ ಅದರ ಬಗ್ಗೆ ಏನು ಸಂಶೋಧನೆಯೂ ನಡೆಸಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಭೌತ ವಿಜ್ಞಾನಿಯನ್ನ ಕೇಳಿ, ಸಂಶೋಧನೆ ಹೇಗೆ ಮಾಡೋದು? ಸಾಧ್ಯವೇ ಇಲ್ಲ. ಇದು ಕೂಡ ಹಾಗೆ ಅನಿರ್ವಾಚ್ಯ. ಕತ್ತಲೆ ಇಲ್ಲ ಅಂತ ಹೇಳೋಣವಾ? ನನ್ನ ಅನುಭವಕ್ಕೆ ಬರ್ತಾ ಇದೆ. ಆ ಕತ್ತಲೆ ಕೋಣೆಯಲ್ಲಿ ಹೋದ್ರೆ ನಂಗೆ ಏನು ಕಾಣಿಸೋದಿಲ್ಲ. ಮಂಚ ಇದೆ, ಹಾಸಿಗೆ ಇದೆ, ಏನು ಕಾಣಿಸೋದಿಲ್ಲ. ಯಾಕೆ? ಕತ್ತಲೆ ಇದೆ. ನನ್ನ ಅನುಭವಕ್ಕೆ ಬರ್ತಾ ಇದೆ. ಆದರೆ ವರ್ಣನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನೂ ಇಲ್ಲ ಅಲ್ಲಿ ವರ್ಣನೆ ಮಾಡೋದಿಕ್ಕೆ. ಅದೇ ತರ ಈ ಕಾರಣ ಶರೀರ ಕೂಡ ವರ್ಣನೆ ಮಾಡಲಿಕ್ಕೆ ಅನಿರ್ವಾಚ್ಯ ಶಬ್ದಗಳು ಇಲ್ಲ. ಹಾಗಾದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳೋದು ಹೇಗೆ? ಈ ಸ್ಥೂಲ ಶರೀರ ಇದೆ, ಈ ಸೂಕ್ಷ್ಮ ಶರೀರ ಇದೆ. ಇದು ಎರಡು ಕೂಡ ಯಾವುದರದ್ದು ಪ್ರಾಡಕ್ಟ್ಸ್. ಇದು ಯಾವುದರ ಪ್ರಾಡಕ್ಟ್? ಅದು ಅದರ ಮೂಲ ಯಾವುದು ಅಂತ ಹೇಳಿದ್ರೆ ಕಾರಣ ಶರೀರ. ಹಾಗಾದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಇದಕ್ಕೆ ಮೂಲ ಇದೆ ಅಂತ. ಹೇಗೆ ಒಂದು ಮರವನ್ನು ನೋಡಿದ್ರೆ ಅದು ಶೂನ್ಯದಿಂದ ಖಂಡಿತ ಬಂದಿಲ್ಲ, ಅದಕ್ಕೊಂದು ಕಾರಣ ಇದ್ದೇ ಇದೆ ಅಂತ ಹೇಗೆ ತಿಳಿದುಕೊಳ್ತೇವೆಯೋ ಹಾಗೆಯೇ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕೆ ಯಾವುದೋ ಒಂದು ಮೂಲ ಇದೆ. ಆ ಮೂಲ ಯಾವುದು? ಅನುಭವಕ್ಕೆ ಬರುವಂತದ್ದು ಕಾರಣ ಶರೀರ. ಆದರೆ ಶಬ್ದಗಳಲ್ಲಿ ವರ್ಣಿಸಲು ಅಸದಳವಾದಂಥದ್ದು ಕಾರಣ ಶರೀರ. ಇದು ಅನಿರ್ವಾಚ್ಯ, ಅನಾದಿ. ಆದಿಯೇ ಇಲ್ಲದೆ ಇರುವಂತದ್ದಕ್ಕೆ ಹೆಸರು ಅನಾದಿ. ಅನಾದಿ ಅಂತ ಹೇಳ್ತಿದ್ದಾರೆ ಕಾರಣ ಶರೀರವನ್ನ. ಅದು ಹೇಗೆ? ಅಂತ ಇದೆ. ಆದಿ ಅಂತರಹಿತ ಅಲ್ಲ, ಅಂತ ಇದೆ. ಯಾವಾಗ? ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಅಂತ ಇದೆ, ಕೊನೆ ಇದೆ, ನಾಶ ಇದೆ. ಆದಿ ಇಲ್ಲದೆ ಇರುವಂಥದ್ದು ಅನಾದಿ. ಅದು ಹೇಗೆ? ಯಾವುದೋ ಒಂದು ವಸ್ತು ಪ್ರಾಡಕ್ಟ್ ಕಾರ್ಯ ಅಂತಾದ್ರೆ ಅದು ಸೃಷ್ಟಿಯಾದ ಒಂದು ಸಮಯ ಇದೆ, ಅದಕ್ಕೆ ಆದಿ ಇದೆ. ಇದು ಪ್ರಾಡಕ್ಟಾ? ಇದು ಒಂದು ಕಾರಣ. ಇದು ಈಗ ಕಾರ್ಯ ಆಯ್ತು ಅಂತಾದ್ರೆ ಇದು ಕಾರಣ ಹೇಗಾಗತ್ತೆ? ಇದು ಕಾರಣ ಅಂತ ಆದ್ರೆ ಇದು ಕಾರ್ಯ ಅಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಸೃಷ್ಟಿ ಅಂತ ಹೇಳುವ ಒಂದು ಸಮಯ ಇದೆ. ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇದೆ. ಇದು ಒಂದು ಪ್ರಾಡಕ್ಟ್ ಅಲ್ಲ. ಇದು ಯಾವುದರದ್ದೋ ಪ್ರಾಡಕ್ಟ್ ಅಂತ ಆದ್ರೆ ಇದರ ಹಿಂದೆ ಇನ್ನೊಂದು ಕಾರಣ ಇದೆ ಅಂತ ಆಯ್ತು ತಾನೆ. ಇದರ ಹಿಂದೆ ಇನ್ನೊಂದಿದ್ರೆ ಅದೇನು? ಅದು ಶೂನ್ಯ ಇರಬೇಕು. ಶೂನ್ಯದಿಂದ ಕಾರಣ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಆದಿ ಇಲ್ಲದೆ ಇರುವಂಥದ್ದು ಅನಾದಿ. ಅಂತ ಇರುವಂಥದ್ದು ಆತ್ಮ ಕೂಡ ಅನಾದಿ. ಆದರೆ ಆತ್ಮಕ್ಕೆ ಅಂತವೂ ಇಲ್ಲ. ಇದು ಕಾರಣ ಶರೀರಕ್ಕೂ ಆತ್ಮಕ್ಕೂ ಅಲ್ಲಿ ವ್ಯತ್ಯಾಸ ಇದೆ. ಕಾರಣ ಶರೀರಕ್ಕೆ ನಾಶ ಇದೆ, ಅಂತ ಇದೆ. ಆದರೆ ಆದಿ ಅಂತ ಹೇಳೋದು ಕಾರಣ ಶರೀರಕ್ಕಿಲ್ಲ. ಅದಕ್ಕೋಸ್ಕರ ಅನಾದಿ. ಆಮೇಲೆ ಇನ್ನೊಂದು ಬಾಕಿ ಉಳಿದಿದೆ, ಅವಿದ್ಯಾರೂಪಂ. ನಾವು ಎಷ್ಟೊಂದು ವಿದ್ಯೆಗಳನ್ನು ಕಲಿತುಕೊಳ್ತೇವೆ.
ಯಾವುದೋ ಕೋರ್ಸ್ ಮಾಡಲಿಕ್ಕೆ ಎಷ್ಟೆಷ್ಟೋ ಕಲಿತು ಹಗಲಿರುಳು ನಿದ್ದೆ ಇಲ್ಲದೆ ಊಟ ಇಲ್ಲದೆ ಎಲ್ಲವನ್ನು ಬಿಟ್ಟು ಕಲಿತು ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗಿ ಆ ಪ್ರವೇಶ ಪರೀಕ್ಷೆಯಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದು ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿಕೊಳ್ಳುತ್ತೇವೆ. ಲೌಕಿಕ ವಿದ್ಯೆ. ಈ ವಿದ್ಯೆಯನ್ನೆಲ್ಲ ಪಡೆದುಕೊಂಡ್ರೆ ಕಾರಣ ಶರೀರ ನಾಶ ಆಗತ್ತಾ? ಕಾರಣ ಶರೀರ ಹಾಗೇ ಉಳಿಯತ್ತೆ. ಅದಕ್ಕೋಸ್ಕರ ಈ ಲೌಕಿಕ ವಿದ್ಯೆ ಎಲ್ಲವೂ ಅವಿದ್ಯಾ ಅಂತ ಹೇಳ್ತಿದ್ದಾರೆ. ಈ ವಿದ್ಯೆ ಗೊತ್ತಿದ್ಯಾ? ಕಾರಣ ಶರೀರ ಇದ್ದೇ ಇರುತ್ತೆ. ಹಾಗಾದ್ರೆ ಬೇಕಾದಂತಹ ವಿದ್ಯೆ ಯಾವುದು? ಯಾವ ವಿದ್ಯೆಯನ್ನು ನಾವು ಪಡೆದುಕೊಂಡ್ರೆ ಈ ಕಾರಣ ಶರೀರ ಅಂತ ಹೇಳೋದು ನಾಶ ಆಗತ್ತೆ? ಆತ್ಮವಿದ್ಯಾ. ಆತ್ಮವಿದ್ಯೆ ಯಾವಾಗ ನಮಗೆ ಸಿಗತ್ತೋ, ಯಾವಾಗ ನಾವು ಈ ಜ್ಞಾನವನ್ನು ಆತ್ಮಜ್ಞಾನವನ್ನು ಪಡೆದುಕೊಳ್ತೇವೋ ಆವಾಗ ಮಾತ್ರ ಈ ಕಾರಣ ಶರೀರ ನಾಶವಾಗುವಂಥದ್ದು. ಬೇರೆಲ್ಲ ವಿದ್ಯೆ ಇದ್ರೂ ಅವಿದ್ಯಾರೂಪ, ಅವಿದ್ಯಾರೂಪ ಕಾರಣ ಶರೀರ. ನಾವೀಗ ಒಂದು ಮರವನ್ನ ಅದರ ಕೊಂಬೆಗಳನ್ನ ಕತ್ತರಿಸಿದ್ರೆ ಇನ್ನೊಂದು ಕೆಲವು ದಿನಗಳಾದ ನಂತರ ಬಂದು ನೋಡಿದ್ರೆ ಮತ್ತೆ ಚಿಗುರ್ತಾ ಇದೆ ಅಲ್ವೇ? ಹಾಗೆಯೇ ಅದನ್ನ ಬೇರು ಸಮೇತ ಕಿತ್ತೊಗೆದ್ರೆ ಮತ್ತೆ ಅದು ಚಿಗುರಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇದನ್ನೆಲ್ಲ ನಾವು ಕಿತ್ತೊಗೆದ್ರೆ, ಸ್ಥೂಲ ಶರೀರವನ್ನು ಕಿತ್ತೊಗೆ ಸೂಕ್ಷ್ಮ ಶರೀರವನ್ನು ಕಿತ್ತೊಗೆದ್ರು ಅಲ್ಲಿ ಕಾರಣ ಶರೀರ ಅಂತ ಹೇಳೋದು ಇನ್ನೂ ಇದೆ. ಅದರಿಂದಾಗಿ ಮತ್ತೆ ಮತ್ತೆ ಹುಟ್ಟಿಕೊಳ್ತೇವೆ. ಈಗ ಬೇರು ಸಮೇತ ಕಿತ್ತೊಗೆಬೇಕು ಅಂತ ಆದ್ರೆ ಕಾರಣ ಶರೀರವನ್ನೇ ನಾಶ ಮಾಡಬೇಕು. ಕಾರಣ ಶರೀರವನ್ನು ನಾಶ ಮಾಡಬೇಕು ಅಂತ ಆದ್ರೆ ಒಂದೇ ಒಂದು ದಾರಿ, ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು. ಹಾಗಾಗಿ ಎಲ್ಲಿಯವರೆಗೆ ಅವಿದ್ಯಾ ನಮ್ಮಲ್ಲಿದೆಯೋ ಅಲ್ಲಿಯವರೆಗೆ ಕಾರಣ ಶರೀರ ಇದ್ದೇ ಇರತ್ತೆ. ಮರವನ್ನ ಬೇರು ಸಮೇತ ಕಿತ್ತೊಗೆದರೆ ಮತ್ತೆ ಅದು ಚಿಗುರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಈ ಕಾರಣ ಶರೀರವನ್ನ ಕಿತ್ತು ಒಗೆದರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಚಾಪ್ಟರ್ ಕ್ಲೋಸ್. ಯಾವಾಗ ನಾವು ಕಾರಣ ಶರೀರವನ್ನು ನಾಶ ಮಾಡಬಹುದು? ಆತ್ಮಜ್ಞಾನವನ್ನ ಪಡೆದರೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾನೆ, ಜ್ಞಾನವನ್ನ ಪಡೆದುಕೋ ಅರ್ಜುನ. ಕರ್ಮಯೋಗವನ್ನ ಮಾಡು, ಉಪಾಸನಾ ಯೋಗವನ್ನ ಮಾಡು, ಜ್ಞಾನ ಯೋಗವನ್ನ ಪಡೆದುಕೋ, ಜ್ಞಾನವನ್ನ ಪಡೆದುಕೋ, ಆತ್ಮಜ್ಞಾನವನ್ನ ಪಡೆದುಕೋ, ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೋ. ಇದು ನೀ ಪಡೆದುಕೊಂಡ್ಯೋ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಎರಡು ಜನನ ಇಲ್ಲ ಅಂದ್ರೆ ಮತ್ತೆ ಮೃತ್ಯು ಕೂಡ ಇಲ್ಲ. ಹಾಗಾಗಿ ಈ ಜ್ಞಾನಕ್ಕೆ ಅತಿಯಾದ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. ಈ ಜ್ಞಾನ ಪಡೆಯು ಅಂತ ಹೇಳಿದ್ರೆ ಮೋಕ್ಷ. ಹಾಗಾಗಿ ನಮ್ಮೆಲ್ಲರ ಗುರಿ ಮೋಕ್ಷ ಅಂತ ಇದ್ರೆ, ಆತ್ಮಜ್ಞಾನ ಅಂತ ಇದ್ರೆ ಅದು ಕಾರಣ ಶರೀರವನ್ನ ನಾಶ ಮಾಡುವಂತಹ ಜ್ಞಾನ. ಪಡೆಯೋದು ಹೇಗೆ? ಕರ್ಮಯೋಗ ಮಾಡಬೇಕು, ಉಪಾಸನಾ ಯೋಗವನ್ನ ಮಾಡಬೇಕು. ಸ್ವಲ್ಪ 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 ಸ್ವಲ್ಪವಾಗಿ ನಿಸ್ವಾರ್ಥತೆಯಿಂದ ಕರ್ಮಯೋಗವನ್ನ ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಮುಂದಕ್ಕೆ ಜ್ಞಾನವನ್ನ ಪಡಿತಾ ಅದರ ಮನನವನ್ನು ಮಾಡಿ, ಚಿಂತನೆಯನ್ನ ಮಾಡಿ, ದೈನಂದಿನ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡಾಗ ಅದು ನಮಗೆ ರಕ್ತಗತವಾಗತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಮುಂದೆ ಹೋದಾಗ ಕೊನೆಯದಾಗಿ ನಮ್ಮ ಎಲ್ಲಿಗೆ ನಾವು ಸೇರಬೇಕು ಆ ಧಾಮವನ್ನ, ನಾವು ಪರಮಧಾಮವನ್ನ ನಾವು ಸೇರಿಕೊಳ್ತೇವೆ. ಇದುವೇ ಮೋಕ್ಷ, ಇದುವೇ ಆತ್ಮಜ್ಞಾನ. ಇದು ಒಂದೇ ಕಾರಣ ಶರೀರದ ನಾಶಕ್ಕೆ ಕಾರಣ. ಈಗ ನಾವು ಸ್ಥೂಲ ಶರೀರ ಅಂದ್ರೆ ನೋಡಿದೆವು. ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಸ್ಥೂಲ ಶರೀರ. ಸೂಕ್ಷ್ಮವಾದ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಸೂಕ್ಷ್ಮ ಶರೀರ. ಅತೀ ಸೂಕ್ಷ್ಮವಾದ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ ಕಾರಣ ಶರೀರ. ಸ್ಥೂಲ ಶರೀರ ಕೆಲವು ಗಂಟೆಗಳೋ, ಕೆಲವು ದಿನಗಳೋ, ಕೆಲವು ತಿಂಗಳುಗಳೋ, ಕೆಲವು ವರ್ಷಗಳೋ ಇರಬಹುದು. ಮ್ಯಾಕ್ಸಿಮಮ್ ಅಂದ್ರೆ 120 ಇಯರ್ಸ್, 120 ವರ್ಷಗಳ ಕಾಲ ಇರಬಹುದು. ಅದರಿಂದ ಜಾಸ್ತಿ ಇರೋದಿಲ್ಲ. ಸೂಕ್ಷ್ಮ ಶರೀರ ಕೆಲವು ಜ್ಞಾನಿಗಳಿಗೆ ಇರ್ಬೋದು, ಆದರೆ ನಮ್ಮಂತಹ
ಸಾಮಾನ್ಯ ಮನುಷ್ಯರಿಗೆ ಹೇಳ್ತಿರೋದು. ಸೂಕ್ಷ್ಮ ಶರೀರ ಇನ್ನು ಸ್ವಲ್ಪ ಜಾಸ್ತಿ ಸಮಯ ಇರುತ್ತೆ. ಎಷ್ಟು ಸಮಯ? ಒಂದು ಸೃಷ್ಟಿಯಿಂದ ಮೊದಲಾಗಿ ಪ್ರಳಯದವರೆಗೂ ಸೂಕ್ಷ್ಮ ಶರೀರ ಇರತ್ತೆ. ಕಾರಣ ಶರೀರ ಆದಿ ಇಲ್ಲ, ಯಾವಾಗ ಮೊದಲಾಯಿತು ಅಂತ ಇಲ್ವೇ ಇಲ್ಲ. ಆದರೆ ಯಾವಾಗ ನಾವು ಆತ್ಮಜ್ಞಾನವನ್ನು ಪಡೆದುಕೊಳ್ತೇವೆ, ಯಾವಾಗ ನಾವು ಮೋಕ್ಷವನ್ನು ಪಡೆದುಕೊಳ್ತೇವೋ ಆಗ ನಮ್ಮ ಕಾರಣ ಶರೀರ ನಾಶವಾಗತ್ತೆ. ಅಂದರೆ ಮೂರು ಕೂಡ ನಾಶವಾಗತ್ತೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕೆಲವೇ ಸಮಯ ಇರೋದು ಸ್ಥೂಲ ಶರೀರ, ಸ್ವಲ್ಪ ಜಾಸ್ತಿ ಸಮಯ ಇರೋದು ಸೂಕ್ಷ್ಮ ಶರೀರ, ಹಾಗೆ ತುಂಬ ಸಮಯ ಇರುವಂತಹದ್ದು ಕಾರಣ ಶರೀರ. ಸ್ಥೂಲ ಶರೀರ ಕಣ್ಣಿಗೆ ಕಾಣ ಸಿಗತ್ತೆ. ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣದೇ ಇದ್ರೂ ನಮ್ಮ ಅನುಭವಕ್ಕೆ ಬರುತ್ತೆ. ಕಾರಣ ಶರೀರ ಕಣ್ಣಿಗೂ ಕಾಣೋದಿಲ್ಲ, ನಮ್ಮ ಅನುಭವಕ್ಕೂ ಬರೋದಿಲ್ಲ. ಈ ಮೂರು ಶರೀರಗಳನ್ನ ನಾವು ಇದರ ಬಗ್ಗೆ ವಿಚಾರವನ್ನ ಮನನ ಮಾಡ್ತಾ ಇರಬೇಕು. ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇನೆ? ಈ ಸ್ಥೂಲ ಶರೀರ ಇಷ್ಟು ವರ್ಷ ಆದರೂ ಚೆನ್ನಾಗಿ ಕಾಣಬೇಕು, ನಾನು ಹಾಗಿರ್ಬೇಕು, ಇನ್ನೊಂದಿರ್ಬೇಕು, ಕೂದಲು ಗಿಡ್ಡಕ್ಕಿರ್ಬೇಕು, ಉದ್ದಕ್ಕಿರ್ಬೇಕು, ದಪ್ಪ ಆಗಬೇಕು, ಸಣ್ಣ ಆಗಬೇಕು, ಯಾವ್ಯಾವ ಥರದ ಎಕ್ಸಸೈಸ್ ಅನ್ನೆಲ್ಲ ಮಾಡಿದೆವು. ಹೇಗೆ ಮಾಡಿದ್ರು 50-60 ವರ್ಷದ ನಂತರ ಅದು ಕ್ಷೀಣ ಆಗಿಯೇ ಆಗತ್ತೆ. ಒಂದಲ್ಲ ಒಂದು ದಿನ ನಾಶವನ್ನ ಹೊಂದಿಯೇ ಹೊಂದತ್ತೆ. ಅದು ಒಂದು ಮ್ಯಾಕ್ಸಿಮಮ್ 100-120 ಅಂತ ನೋಡಿದೆವು. ಸೂಕ್ಷ್ಮ ಶರೀರ ಇನ್ನೂ ಜಾಸ್ತಿ ವರ್ಷಗಳ ಕಾಲ ಇರತ್ತೆ ತಾನೆ. ಹಾಗಾದ್ರೆ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ತಾನೆ. ಈ ವಿಚಾರವನ್ನ ತಿಳಿದುಕೊಂಡ ನಂತರವೂ ನಾವು ಸೂಕ್ಷ್ಮ ಶರೀರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅಂತಾದ್ರೆ ನಾವು ತತ್ವಬೋಧದ ವಿಚಾರವನ್ನ ತಿಳಿದು ಪ್ರಯೋಜನ ಇಲ್ಲ. ಹಾಗಾಗಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಯಾವುದು ನಮ್ಮ ಕೈಯಲ್ಲಿದೆಯೋ, ನಮ್ಮ ವಶದಲ್ಲಿ ಯಾವುದನ್ನ, ಶಮ ದಮ ಅಂತ ಹೇಳಿದ್ರು. ಏನು ದಮ ಅಂದ್ರೆ? ಶಮ ಅಂತ ಹೇಳಿದ್ರೆ ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೋ. ಶಮಾದಿ ಷಟ್ಕ ಸಂಪತ್ತು. ಶಮ ಅಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ. ಸಿಕ್ಕಿದ್ದನ್ನೆಲ್ಲ ನೋಡ್ಬೇಡ, ಸಿಕ್ಕಿದ್ದನ್ನೆಲ್ಲ ಕೇಳಬೇಡ, ಸಿಕ್ಕಿದ್ದನ್ನೆಲ್ಲ ತಿನ್ಬೇಡ. ಆಲೋಚನೆ ಮಾಡು. ಯಾವುದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೀಯೋ ಅದನ್ನೇ ಹೊತ್ತುಕೊಂಡು ಮುಂದಿನ ಶರೀರವನ್ನ ಪಡಿತೀಯ. ಯಾವುದು ಸ್ಮೃತಿಯಲ್ಲಿ ಇಟ್ಟುಕೊಂಡಿದ್ಯೋ ಅದನ್ನೇ ಹೊತ್ತುಕೊಂಡು ಮುಂದಿನ ಶರೀರ. ಈ ಶರೀರದಲ್ಲಿ ಬಂದು ಅಯ್ಯೋ ಇಷ್ಟು ಕಷ್ಟ ಯಾಕೆ, ಇಷ್ಟು ಕಷ್ಟ ಯಾಕೆ ವಿಚಾರ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಇದೇ ಮೆನು ಆರ್ಡರ್ ಕೊಟ್ಟಿದ್ದೇನೆ ನಾನು. ಮತ್ತೆ ಪರಮಾತ್ಮ ಏನ್ ಮಾಡ್ತಾನೆ ಪಾಪ, ನಾವು ಕೊಟ್ಟ ಮೆನುವನ್ನೇ, ನಾವು ಆರ್ಡರನ್ನೇ ಅವನು ನಮಗೆ ಕೊಟ್ಟಿದ್ದಾನೆ ಅಲ್ವೇ? ಹಾಗಾದ್ರೆ ಮುಂದಿನ ಜನ್ಮ ಉತ್ತಮವಾಗಿರ್ಬೇಕು ಅಂತಾದ್ರೆ, ಮುಂದಿನ ಜನ್ಮ, ಮುಂದಿನ ದಿನಗಳು ಉತ್ತಮವಾಗಿರಬೇಕು ಅಂತಾದ್ರೆ ನಾನು ಯಾವ ವಾಸನೆಗಳನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ, ಯಾವ ಸಂಸ್ಕಾರವನ್ನು ನಾನು ಬೆಳೆಸಿಕೊಳ್ತಾ ಇದ್ದೇನೆ, ಇದರ ಬಗ್ಗೆ ಖಂಡಿತವಾಗಿಯೂ ನಾವೆಲ್ಲರೂ ವಿಚಾರ ಮಾಡಲೇಬೇಕು. ಇಲ್ಲ ಅಂತ ಆದ್ರೆ ಮತ್ತೆ ನೀಚ ಜನ್ಮ ಇರ್ಬೋದು, ಪ್ರಾಣಿ ಜನ್ಮವೂ ಇರ್ಬೋದು, ಸಸ್ಯ ಜನ್ಮವನ್ನು ನಾವು ಪಡಿಬಹುದು. ಯಾವುದೋ ಎಷ್ಟೋ ಹಲವಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಕೆಟ್ಟ ಘಟನೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ಕೂಡ ನನಗೆ ಅದು ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳ್ತೀವಿ. ಯಾಕೆ ಕಣ್ಣಿಗೆ ಕಾಣ್ತಾ ಇದೆ? ನಡೆದ ದುರ್ಘಟನೆಯನ್ನ ಮತ್ತೆ 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 ಮೆಲುಕು ಹಾಕಿ ಹಲವಾರು ಜನರಿಗೆ ಅದನ್ನ ವರ್ಣಿಸಿ, ರಂಗಾಗಿ ವರ್ಣಿಸಿ ನಮ್ಮ ಮನಸ್ಸಿನಲ್ಲಿ ಅದನ್ನ ಸಿಮೆಂಟ್ ಹಾಕಿ ಕೂರಿಸಿಬಿಟ್ಟಿದ್ದೇವೆ. ಇದನ್ನೇ ತಾನೇ ನಾವು ತೆಗೆದುಕೊಂಡು ಹೋಗೋದು ಮುಂದಕ್ಕೆ. ಅದೇ ದುರ್ಘಟನೆ ಮತ್ತೆ ನಮ್ಮ ಮುಂದಿನ ಜನ್ಮದಲ್ಲಿಯೂ ನಮಗೆ ಕಾಣಬಹುದು. ಯಾಕೆ? ಅಷ್ಟು ಗಟ್ಟಿಯಾಗಿ ಸ್ಟೋರ್ ಮಾಡಿಟ್ಟಿದ್ದೇನೆ ನಾನು. ಹಾಗಾದ್ರೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಸತ್ಸಂಗವನ್ನ ಮಾಡು, ಒಳ್ಳೆಯರ ಸಂಘವನ್ನ ಮಾಡು, ಒಳ್ಳೆಯದನ್ನ ಕೇಳು. ಯಾಕೆ? ಕೇಳಿದ್ದನ್ನೇ ನಾವಿಲ್ಲಿ ಇಟ್ಕೊಳ್ಳೋದು. ಕೆಟ್ಟದ್ದು ಕೇಳಿದ್ರೆ ಅದರಲ್ಲೇ ಜಾಸ್ತಿ ಆಸಕ್ತಿ. ಅವರ ಮನೇಲಿ ಏನು ನಡೀತಾ ಇದೆಯೋ, ಏನಾದ್ರೂ ಕೆಟ್ಟದು ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಅದು ಜಾಸ್ತಿ ಆಸಕ್ತಿ ನಮ್ಗೆ ಇಲ್ಲಿ ಕೂರಿಸಿ ಬಿಡ್ತೇವೆ. ನೋಡಿ ಯಾವುದನ್ನ ಕೂರಿಸ್ತಾ ಇದ್ದೇವೆ ನಾವು ನಮ್ಮ ಮನಸ್ಸಿನಲ್ಲಿ. ಬೇರೆಯವರ ಮನೇಲಿ ನಡೆಯುವಂತಹದ್ದು ನಮಗೆ ಅನಗತ್ಯ, ಅವಶ್ಯವೇ ನಮಗೆ ಇದು? ಇದರ ಬಗ್ಗೆ ವಿಚಾರವನ್ನ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಸಂತರು ಹೇಳ್ತಾರೆ, ನಾಮಸ್ಮರಣೆಯನ್ನ ನಿತ್ಯ ಮಾಡಿ.
ಯಾವ ಕೆಲಸವನ್ನೇ ಮಾಡ್ತಾ ಇದ್ರು ನಾಮಸ್ಮರಣೆ ಮಾಡಿ. ಯಾಕೆ? ನಾಮದ ಜೊತೆ ಸ್ಮರಣೆ ಆಗ್ತಾ ಇರತ್ತೆ. ಅಂದ್ರೆ ಆ ತರದ ವಾಸನೆಯನ್ನು ನಾವಿಲ್ಲಿ ನಮ್ಮ ಸ್ಮೃತಿಯಲ್ಲಿ ಇಟ್ಟುಕೊಳ್ತಾ ಇದ್ದೇವೆ. ನಮ್ಮ ಮನಸ್ಸು ಅದರಲ್ಲಿಯೇ ಇದ್ರೆ ಬೇರೆ ನಕಾರಾತ್ಮಕವಾದ ಭಾವನೆಗಳು ನಮ್ಮಲ್ಲಿ ಪ್ರವೇಶ ಮಾಡೋದಿಲ್ಲ. ಜ್ವಾಲಾಮಾಲಿನಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಾದ್ರೆ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಬೇಕು ತಾನೇ. ಯಾವುದಾ ಸೆಕ್ಯೂರಿಟಿ ಸಿಸ್ಟಮ್? ಅದ್ಭುತವಾದ ನಾಮಸ್ಮರಣೆ. ಹಾಗಾಗಿ ಕ್ಷಣ ಕ್ಷಣವೂ ನಾಮವನ್ನ ಜಪಿಸ್ತಾ ಸ್ಮರಣೆಯನ್ನ ಮಾಡ್ತಾ ಈ ಅಧ್ಯಾತ್ಮ ಪದದಲ್ಲಿ ಮುಂದಕ್ಕೆ ಸಾಕ್ತಾ ಹೋಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.